Hi, hello, and welcome to Inwise Academy. ಜ್ಞಾನಮೇಧ IAS. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೆ ಪ್ರೀ ಮತ್ತು ಮೀನ್ಸ್ ಓಕೆ ಇಂಟಿಗ್ರೇಟೆಡ್ ಆಗಿ ಮಾಡಬೇಕು. ಅರ್ಥ ಆಯ್ತಲ್ಲ? ಪ್ರೀ ಆ್ಯಂಡ್ ಮೀನ್ಸ್ ಓವರ್ಲ್ಯಾಪಿಂಗ್ ಸಬ್ಜೆಕ್ಟ್ಸ್ ಏನೇನಿದೆ ಓಕೆ, ಜಿಯೋಗ್ರಫಿ ಇರ್ಬೋದು, ಹಿಸ್ಟ್ರಿ, ಪಾಲಿಟಿ ಓಕೆ, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಓದ್ತಿರ್ತೀರ ಪ್ರೀಗೆ ಓಕೆ. ಅದರದ್ದು ಇಂಟಿಗ್ರೇಟೆಡ್ ಅಪ್ರೋಚ್ ಓಕೆ, ಅದನ್ನು ಓದಿ ಮಾರ್ಕ್ ಮಾಡ್ಕೊಳ್ಳಿ ಅಂತ. ಇವತ್ತು ಈ ವಿಡಿಯೋದಲ್ಲಿ ಐ ಆಮ್ ಟೆಲಿಂಗ್ ಆನ್ಸರ್ ರೈಟಿಂಗ್ ಹೆಂಗ್ ಮಾಡಬೇಕು ಸರ್. ಈಗಲೇ ಸ್ಟಾರ್ಟ್ ಮಾಡಬೇಕಾ ಓಕೆ, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ವೆನ್ ಟು ಸ್ಟಾರ್ಟ್ ಆನ್ಸರ್ ರೈಟಿಂಗ್, ಯಾವಾಗ ಬರೀಬೇಕು, ಏನ್ ಬರೀಬೇಕು ಅನ್ನೋದು ಓಕೆ. ನೀವು ಈಗಲೇ ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾವುದು ಓವರ್ಲ್ಯಾಪಿಂಗ್ ಇರುತ್ತಲ್ಲ ಅದಕ್ಕೆ ಓಕೆ. ಫಸ್ಟ್ ಥಿಂಗ್ ಆದ್ರೆ ಫುಲ್ ಆನ್ಸರ್ ಓಕೆ, ಫುಲ್ ಆನ್ಸರ್ ಐ ವಿಲ್ ಶೋ ಯು ಯಾವ ತರ ಆನ್ಸರ್ ಬರೀಬೇಕು ಹೆಂಗೆ ಅಂತ. ಇಲ್ಲ ಅಂದ್ರೂ ಅಟ್ಲೀಸ್ಟ್ ಫ್ರೇಮ್ ವರ್ಕ್ ಅಥವಾ ಆಕ್ಟಿವ್ ರೀಕಾಲಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ. ನೀವು ಪ್ರೀ ಆ್ಯಂಡ್ ಮೀನ್ಸ್ ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದು ಇಂಪಾರ್ಟೆನ್ಸ್ ಆಗಲಿ, ಅದರ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದೆ. ಬಿಕಾಸ್ ನಿಮಗೆ ಗೊತ್ತು KS ಸಿಲೆಬಸ್ ಈಸ್ ವೆರಿ ಲಾರ್ಜ್. ನಿಮಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ನ ಕವರ್ ಮಾಡಬೇಕಾಗಿರುತ್ತೆ. ಒನ್ಸ್ ಯು ಕ್ಲಿಯರ್ ಪ್ರಿಲಿಮ್ಸ್ ಯು ನೀಡ್ ಟು ಕ್ಲಿಯರ್ ಡಿಫ್ರೆಂಟ್ ಓಕೆ, ನೀಡ್ ಟು ಸ್ಟಡಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಯು ಹ್ಯಾವ್ ನಾಟ್ ಸ್ಟಡಿಡ್ ಬಿಫೋರ್. ಇದರಲ್ಲಿ ಓವರ್ಲ್ಯಾಪ್ ಆಗದೆ ಇರೋದು ಇನ್ನ ಸಬ್ಜೆಕ್ಟ್ ನೀವು ಕವರ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ಪಬ್ಯಾಡ್ ಇರ್ಬೋದು ಓಕೆ, ಪಬ್ಯಾಡ್, ಎಥಿಕ್ಸ್, ಸೊಸೈಟಿ, ರೂರಲ್ ಡೆವಲಪ್ಮೆಂಟ್, ಸ್ಟ್ಯಾಟ್ಸ್ ಇದೆ ಓಕೆ, ಸ್ಟ್ಯಾಟಿಸ್ಟಿಕ್ಸ್. ದೋಸ್ ಕ್ವಶನ್ಸ್ 2024 ನಮಗೆ 2 ಕ್ವಶನ್ಸ್ ಕೇಳಿದ್ರು. ಅರ್ಥ ಆಯ್ತಲ್ಲ? ದಟ್ ಟು ಐ ಥಿಂಕ್ 15 ಮಾರ್ಕ್ ಕ್ವಶನ್ ಓಕೆ. ಪ್ಲಸ್ GS3 ವಿಚ್ ಇಸ್ ಹೋಲ್ ನ್ಯೂ ಸಿಲೆಬಸ್. ಇಟ್ ಈಸ್ ಮೋಸ್ಟ್ಲಿ ಓರಿಯೆಂಟೆಡ್ ಟುವರ್ಡ್ಸ್ ಕರೆಂಟ್ ಅಫೇರ್ಸ್. ಪ್ಲಸ್ essay ಆಲ್ಸೋ. ನಾನು ಬೇಸಿಕ್ ಸಬ್ಜೆಕ್ಟ್ಸ್ ಹೇಳ್ತಾ ಇದ್ದೀನಿ. ಅದರಲ್ಲಿ ನಿಮ್ಗೆ ಇನ್ನ ಬೇರೆ ಬೇರೆ ಲೈಕ್ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಇವೊಂದು ನೀವು ಪ್ರಿಲಿಮ್ಸ್ಗೆ ಓದಿದ್ರು ಎಕ್ಸ್ಟ್ರಾ ಓದಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ದೀಸ್ ಸಬ್ಜೆಕ್ಟ್ಸ್ ಇದನ್ನ ಕವರ್ ಮಾಡೋಕ್ಕೆ ಹೊಸ ಸಬ್ಜೆಕ್ಟ್ಸ್. ನಾನು ಈ ವಿಡಿಯೋ ಮಾಡ್ತಿರೋ ಪರ್ಸ್ಪೆಕ್ಟಿವ್ ಯುವರ್ ಎ ಬಿಗಿನರ್ ಓಕೆ. ನೀವೀಗ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ಐ ಆಮ್ ನಾಟ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಲೈಕ್ ಯು ಆರ್ ಎ ವೆಟರನ್, UPSC ಓದ್ತಿದ್ದೀರಾ, KS ಬೇರೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತೀರಾ. ಐ ಆಮ್ ನಾಟ್ ಟೇಕಿಂಗ್ ಆಲ್ ದಿಸ್ ಓಕೆ. ಜಸ್ಟ್ ನೀವೀಗ ಸ್ಟಾರ್ಟ್ ಮಾಡಿದ್ದೀರಾ, ನೀವೀಗ ಪ್ರೀಗೆ ಓಕೆ, ಜಿಯೋಗ್ರಫಿ ಆಗಲಿ, ಪಾಲಿಟಿ ಆಗಲಿ, ಹಿಸ್ಟ್ರಿ ಆಗಲಿ ಪ್ರಿಪೇರ್ ಆಗ್ತಿದ್ರೆ, ಎಕನಾಮಿ, ಎನ್ವಿರಾನ್ಮೆಂಟ್, ಅವರು ಮೀನ್ಸ್ ಇಂಟಿಗ್ರೇಟೆಡ್ ಆಗಿ ಹೆಂಗ್ ಮಾಡ್ಬೋದು ಅಂತ ನೋಟ್ಸ್ ಮೇಕಿಂಗ್ ಅಥವಾ ಓದೋ ಅಪ್ರೋಚ್ ಹೇಳಿದೆ. ಇವತ್ತು ಆನ್ಸರ್ ರೈಟಿಂಗ್ ಮಾಡಬೇಕಾ ಬೇಡವಾ ಓಕೆ. ಎಲ್ಲರೂ ಈಸಿಯಾಗಿ ನೀವು ಓಕೆ ಒನ್ಸ್ ಯು ಕ್ಲಿಯರ್ ಫಿಲಿಮ್ಸ್ ಆ 3 months ಅಲ್ಲಿ ಮಾಡ್ಬಿಡ್ಬೋದು ಅಂತ ಹೇಳ್ತಾರೆ ಓಕೆ. ದಟ್ ಈಸ್ ಆಲ್ಸೋ ದೋಸ್ ಎಲ್ಲರೂ ಒಂದೇ ತರ ಇರಲ್ಲ, ಡಿಫ್ರೆಂಟ್ ಓಕೆ. ನೀವು 1,00,000 ಜನ ಬರೀತಿದ್ದಾರೆ ಅಂದ್ರೆ 1,00,000 ಯುನಿಕ್ ಮೆಂಬರ್ಸ್, ಈಚ್ ವಿಲ್ ಬಿ ಡಿಫ್ರೆಂಟ್ ಓಕೆ. ಅದೇ ತರ ನೀವು ಈಗಲಿಂದಾನೇ ಯಾವ್ದು ಓವರ್ಲ್ಯಾಪ್ ಆಗುತ್ತೋ ಆನ್ಸರ್ ರೈಟಿಂಗ್ ಜಸ್ಟ್ ಟ್ರೈ ಮಾಡಿ ಓಕೆ. ಲೆಟ್ ಇಟ್ ಬಿ ಓಕೆ. ನಿಮಗೆ 1 or 2 ಬರೋ ತರ ಬರೆದ್ರು ನೋ ಇಶ್ಯೂಸ್, ಜಸ್ಟ್ ಸ್ಟಾರ್ಟ್ ಇಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ. ಇಲ್ಲಿ ಐ ವಿಲ್ ಶೋ ಯು ಎಕ್ಸಾಂಪಲ್. ಗಾಟ್ ಇಟ್? ಐ ಆಮ್ ಟೇಕನ್ ಎ ಜಿಯೋಗ್ರಫಿ 2024 ಪೇಪರ್ ಓಕೆ. ಜಿಯೋಗ್ರಫಿ ಪೇಪರ್ ತಗೊಂಡಿದ್ದೀನಿ. ಗಾಟ್ ಇಟ್? ದಿಸ್ ಇಸ್ 2024 ಮೇನ್ಸ್ KPSC ಇದು ಓಕೆ, ವಿಚ್ ನಾವು ಕೊಟ್ಟು 2024 ಅಲ್ಲಿ ಐ ಗೇವ್ ಮೇನ್ಸ್ ಆಲ್ಸೋ ಇಂಟರ್ವ್ಯೂನು ಕೊಟ್ಟಿದ್ದೀನಿ, ವೇಟಿಂಗ್ ಫಾರ್ ರಿಸಲ್ಟ್ಸ್ ಓಕೆ. ಆಲ್ ಅವರ್ ಟೀಮ್ 8 members ಏನಿದ್ದಾರೆ. ಇಲ್ಲಿ ನೋಡಿ ಕ್ವಶನ್, ಲೆಟ್ ಅಸ್ ಸಿ ದ ಕ್ವಶನ್ ಓಕೆ. ಅನಲೈಸ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಫಾರ್ಮೇಶನ್ ಅಂಡ್ ಲೊಕೇಶನ್ ಆಫ್ ಡೆಸರ್ಟ್ ಅಕ್ರಾಸ್ ದ ವರ್ಲ್ಡ್ ಓಕೆ. ಡೆಸರ್ಟ್ಸು ಯಾವ ಕಾರಣದಿಂದ ಆಗುತ್ತೆ ಓಕೆ, ಏನ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಓಕೆ. ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಫಾರ್ಮೇಶನ್ ಅಂಡ್ ಲೊಕೇಶನ್, 2 ಪಾರ್ಟ್ ಇದೆ ಇಲ್ಲಿ, ಫಾರ್ಮೇಶನ್ ಮತ್ತೆ ಲೊಕೇಶನ್ ಓಕೆ. 10 mark ಓಕೆ. ಯು ಕ್ಯಾನ್ ಟೇಕ್ 5 mark ಅಂತ. ಅಕ್ರಾಸ್ ದ ವರ್ಲ್ಡ್ ಓಕೆ, ಇದು ಇಂಪಾರ್ಟೆಂಟ್. ಇಂಡಿಯಾ ಅಂತ ಕೊಟ್ಟಿಲ್ಲ ಅವರು, ಇಟ್ ಈಸ್ ವರ್ಲ್ಡ್. ಸೊ ಇಲ್ಲಿ ನೀವು ವರ್ಲ್ಡ್ ಮ್ಯಾಪ್ ಡ್ರಾ ಮಾಡಿ ರೆಪ್ರೆಸೆಂಟ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ. ನೀವು ಜಸ್ಟ್ ಓಕೆ ಲೊಕೇಶನ್ಸ್ ನ ಜಸ್ಟ್ ನಾನು ಲಿಸ್ಟ್ ಮಾಡಿ ಬರ್ತೀನಿ ಓಕೆ, ಟೇಬಲ್ ತರ ಹಾಕ್ತೀನಿ ಅಂದ್ರೆ ಇಟ್ ವಿಲ್ ನಾಟ್ ವರ್ಕ್. ವಾಟ್ ಇಟ್? ಯು ನೀಡ್ ಟು ಡ್ರಾ ದ ವರ್ಲ್ಡ್ ಮ್ಯಾಪ್. ಲೆಟ್ ಅಸ್ ಸಿ ದ ಫಾರ್ಮೇಶನ್ ಅಂಡ್ ಲೊಕೇಶನ್ ಓಕೆ. ಇದನ್ನ ನೀವು NCERTs ಅಲ್ಲಿ ಜನರಲ್ ಆಗಿ ಓದಿರ್ತೀರಾ ಓಕೆ. ಡೆಸರ್ಟ್ ಹೆಂಗೆ ಏನೇನ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಓಕೆ. ಆದ್ರೆ ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ಓದಿರಲ್ಲ ಓಕೆ. ಐ ಆಮ್ ನಾಟ್ ಟೆಲಿಂಗ್ ನಮ್ಮ ನೋಟ್ಸ್ ಓದಿ ಅಥವಾ ನಮ್ಮ ನೋಟ್ಸ್ ಬೈ ಮಾಡಿ ಅಂತಲ್ಲ. ಯಾವುದೇ ನೋಟ್ಸ್ ಓದ್ತಿದ್ರು ಇದನ್ನ ನೀವು ಆನ್ಸರ್ ಮಾಡಕ್ಕಾಗತ್ತಾ ಟ್ರೈ ಮಾಡಿ ಓಕೆ. NCERTs ಅಲ್ಲಿ ಹೇಳಿಲ್ವಾ, ಇವನ್ ಇಫ್ ಪ್ರಿಲಿಮ್ಸ್ಗೆ ಓಕೆ. ಫಾರ್ ಮೇನ್ಸ್ ಆ ಸ್ಟ್ರಕ್ಚರ್ ನೀವು PYQs ನೋಡ್ಕೊಂಡೆ ಯು ನೀಡ್ ಟು ಅನಲೈಸ್. ಅದಕ್ಕೆ ನಿಮ್ಗೆ ಹೇಳಿದ್ದು ವೆನ್ ಯು ಆರ್ ಸ್ಟಡಿಂಗ್ ಫಾರ್ ಪ್ರೀ ಆಲ್ಸೋ ಓಕೆ, ಸಿಲೆಬಸ್ ಮತ್ತೆ PYQs ಈ ತರ ನೀವು ಫಸ್ಟ್ ಅನಲೈಸ್ ಮಾಡ್ಕೋಬೇಕು. ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀರಾ, ನಾಳೆ ಸ್ಟಾರ್ಟ್ ಮಾಡ್ತೀರಾ, ಇಟ್ಸ್ ನಾಟ್ ದಟ್ಸ್ ನಾಟ್ ಮ್ಯಾಟರ್ ಓಕೆ. ಈಗ ನಾನು ಪಾಲಿಟಿ ಓದ್ತಿದ್ದೀನಿ,
ಫಾರ್ ಪ್ರೀ ಆ ಟಾಪಿಕ್ದು ಮೇನ್ಸ್ ಅಲ್ಲಿ ಏನ್ ಬಂದಿದೆ ಜಸ್ಟ್ ಚೆಕ್ ಅಂಡ್ ಅನಲೈಸ್. ಓಕೆ, ಇಲ್ಲಿ ನೋಡಿ, ಅನಲೈಸ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಫಾರ್ಮೇಶನ್ ಅಂಡ್ ಲೊಕೇಶನ್ ಆಫ್ ಅ ಡೆಸರ್ಟ್. ಓಕೆ, ಹೆಂಗೆ ಬರೀಬೇಕು ಅಂತ ಐ ವಿಲ್ ಶೋ ವಿತ್ ಅವರ್ ನೋಟ್ಸ್ ಇಟ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಾಟ್ ಇಟ್? ಓಕೆ, ಅನಲೈಸ್, ಜಸ್ಟ್ ಅ ಮಿನಿಟ್. ಅರ್ಥ ಆಯ್ತಲ್ಲ? ಅನಲೈಸ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಫಾರ್ಮೇಶನ್ ಅಂಡ್ ಲೊಕೇಶನ್. ನಿಮ್ಗೆ ಶೀಟ್ ಓಕೆ ಎಕ್ಸಾಮ್ ಅಲ್ಲಿ ಈ ತರ ಇರುತ್ತೆ. ದಿಸ್ ಇಸ್ ಒನ್ ಸೈಡ್ ಅಂಡ್ ಸೆಕೆಂಡ್ ಬ್ಯಾಕ್ ಸೈಡ್ ಇದು. ಓಕೆ, ದಿಸ್ ಇಸ್ ಬ್ಯಾಕ್ ಸೈಡ್ ಒನ್ ಶೀಟ್. ಜನರಲಿ ಫಾರ್ ಎ 10 ಮಾರ್ಕರ್ UPSC ಸ್ಟ್ಯಾಂಡರ್ಡ್ ಪ್ರಕಾರ ಒನ್ ಶೀಟ್ ಕೊಡ್ತಾರೆ. ಬಟ್ ನಾವು ಬರೆದಾಗ KPSC ಐ ಥಿಂಕ್ 3 pages ಕೊಟ್ಟಿದ್ರು. ಓಕೆ, ದಟ್ ವಾಸ್ ಅ ಬಿಗ್ಗೆಸ್ಟ್ ಡೈಲಮಾ. ಓಕೆ, ಫುಲ್ ಫಿಲ್ ಮಾಡ್ಬೇಕಾ ಇಲ್ವಾ? ಸೊ ಜನರಲಿ ನಾವೆಲ್ಲರೂ ಏನೇನ್ ಬರ್ದಿದ್ವಿ, ಎಲ್ಲಾರು 3 pages ವಿ ಫಿಲ್ಡ್. ಏನು ಇಲ್ಲ, ಇರೋ ಕಂಟೆಂಟ್ನೇ ದೊಡ್ಡದಾಗೆ ಬರಿಬೇಕು. ಡಯಾಗ್ರಾಮ್ಸ್ ಹೇಳಿದ್ನಲ್ಲ, ನೀಡ್ ಟು ಕಂಪ್ಲೀಟ್ ಡ್ರಾ ಎ ಮ್ಯಾಪ್. ಇಲ್ಲಿ ಏನ್ ಕೇಳಿದ್ದಾರೆ, ಅನಲೈಸ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಫಾರ್ಮೇಶನ್ ಅಂಡ್ ಲೊಕೇಶನ್ ಆಫ್ ಡೆಸರ್ಟ್. ಫಸ್ಟ್ ಇಂಟ್ರೋ, ಇಲ್ಲಿ ಡೆಸರ್ಟ್ ಟು ಡೆಫಿನಿಷನ್ ಬರೀತೀರಾ. ಗಾಟ್ ಇಟ್? ಡೆಸರ್ಟ್ ಡೆಫಿನಿಷನ್, ವಾಟ್ ಈಸ್ ಡೆಸರ್ಟ್ ಅಂತ. ಓಕೆ, ನೀವು ಯಾವುದೇ ನೋಟ್ಸ್ ಓದ್ತೀರಿ, ವಿ ಆರ್ ಏಬಲ್ ಟು ಇದನ್ನ ಇದೆಯಾ ಇಲ್ವಾ ಚೆಕ್ ಮಾಡಿ. ಓಕೆ, ಸರ್ ಸೋರ್ಸಸ್ ಕೇಳ್ತಾ ಇರ್ತಾರೆ, ಆ ಸೋರ್ಸ್ ಅಲ್ಲಿ ನಿಮ್ಮ ಸೋರ್ಸ್ ಯಾವುದು? ಓಕೆ, ಒಳ್ಳೆ ಸೋರ್ಸ್. ಓಕೆ, ನೀವು PYQs ಅಥವಾ ಅನಲೈಸ್ ಮಾಡಿದಾಗ ಅದೆಲ್ಲಾನು ಒಂದೇ ಕಡೆ ಡೆಫಿನೆಟ್ಲಿ ಹೇಳ್ತಿಲ್ವಾ? ಯಾವುದೇ ಆಗ್ಲಿ, ಇಫ್ ಯು ಆರ್ ಮ್ಯಾಚಿಂಗ್ ಲೈಕ್ 70 to 80%, ಓಕೆ, ಆ ಸೋರ್ಸ್ ಅಲ್ಲಿ ಇದ್ರು ಇಟ್ಸ್ ಮೋರ್ ದನ್ ಎನಫ್. ಅರ್ಥ ಆಯ್ತಾ? ನಿಮ್ಗೆ ಎಲ್ಲಾನು ಒಂದೇ ಕಡೆ ಸಿಗೋದು ತುಂಬಾ ಕಷ್ಟ. ಗಾಟ್ ಇಟ್? ಡೆಸರ್ಟ್ ಡೆಫಿನಿಷನ್ ಬರೀತಾರ. ಓಕೆ, ದಟ್ ಈಸ್ 150 ವರ್ಡ್ಸ್ ಅಲ್ಲಿ ಬರೀಬೇಕು ಅಂತ ಹೇಳಿರ್ತಾರೆ. ಓಕೆ, 150 ವರ್ಡ್ಸ್ ಒಳಗಡೆನೆ ಯು ನೀಡ್ ಟು ರೈಟ್. ಓಕೆ, 160, 170. ಓಕೆ, ಜನರಲಿ ದೇ ವಿಲ್ ನಾಟ್ ಚೆಕ್ ಈ ಶೀಟ್ ಅಲ್ಲಿ. ಓಕೆ, ಪ್ಯಾರಾಮೀಟರ್ಸ್ ಅಲ್ಲಿ ಈ ತರ 2 ಶೀಟ್ ಕೊಟ್ರೆ ಓಕೆ ಬರೆಯಕ್ಕಾಗದೆ 150 ವರ್ಡ್ಸ್ ಅಂತ, 75 ಅಂತ. ಗಾಟ್ ಇಟ್? ಯು ವಿಲ್ ರೈಟ್ ದ ಡೆಫಿನಿಷನ್. ಓಕೆ, ಐ ವಿಲ್ ಶೋ. ನಮ್ಮ ನೋಟ್ಸ್ ಅಲ್ಲಿ ಆಲ್ರೆಡಿ ಡೆಫಿನಿಷನ್ ಇದೆ. ಈಗ ನೀವು ನೋಟ್ಸ್ ನೋಡ್ರೆ ಡಿಫೈನ್ ಮಾಡ್ತೀರಾ. ಡೈರೆಕ್ಟ್ಲಿ ಇದಕ್ಕೆ ಬರ್ಬೇಕು ನೀವು. ಓಕೆ, ಯು ಶುಡ್ ಬಿ ಪಿನ್ ಪಾಯಿಂಟ್. ಓಕೆ, ತುಂಬಾ ಸುತ್ತಾಡಿ ಓಕೆ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಕೇಳಿರ್ತೀರ, ಆ ತರ ಆನ್ಸರ್ ಮಾಡಂಗಿಲ್ಲ. ಯು ಶುಡ್ ಬಿ ಅಕ್ಯುರೇಟ್. ಏನ್ ಕೇಳಿದಾರೋ ಅದನ್ನ ಅಡ್ರೆಸ್ ಮಾಡಬೇಕು. ದೆನ್ ಓನ್ಲಿ ಯು ವಿಲ್ ಗೆಟ್ ದ ಮಾರ್ಕ್ಸ್. ಓಕೆ, ಮೋಸ್ಟ್ ಆಫ್ ದ ಪೀಪಲ್ಗೆ ಏನಕ್ಕೆ ಮಾರ್ಕ್ಸ್ ಬರೋ ಅಂದ್ರೆ ದೇ ವಿಲ್ ನಾಟ್ ಅಡ್ರೆಸ್ ದ ಡಿಮ್ಯಾಂಡ್ ಆಫ್ ದ ಕ್ವಶನ್. ಏನ್ ಕೇಳಿರ್ತಾರೋ ಅದ್ ಬಿಟ್ಟು ಎಲ್ಲ ಬರೀತಾರೆ. ಇಲ್ಲಿ ಏನ್ ಕೇಳಿದಾರೆ, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಫಾರ್ಮೇಶನ್ ಅಂಡ್ ಲೊಕೇಶನ್. ಫಸ್ಟ್ ಫಾರ್ಮೇಶನ್, ಏನಕ್ಕೆ ಫಾರ್ಮ್ ಆಗುತ್ತೆ, ಏನ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ಓಕೆ, ಇಲ್ಲಿ ಓಕೆ ನೀಡ್ ಟು ರೈಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್. ಓಕೆ, ಇಲ್ಲಿ ಏನಿದೆಯೋ ಅದನ್ನೇ ಬರಿಬೇಕು ನೀವು, ಹೆಡ್ಡಿಂಗ್ ಹಾಕ್ಬೇಕು. ಗಾಟ್ ಇಟ್? ಅವ್ರಿಗೆ ಅರ್ಥ ಆಗ್ಬೇಕು. ಎಕ್ಸಾಮಿನರ್ಗೆ ಯು ನೀಡ್ ಟು, ಸರ್ ನಾನು ಇದು ಬರ್ದಿದ್ದೀನಿ, ಅವ್ರ ಕಣ್ಣು ಹೋಗ್ಬೇಕು. ಅರ್ಥ ಆಯ್ತಾ? ನೀವು ಡೆಸರ್ಟ್ ಡೆಫಿನಿಷನ್ ಬರ್ದಿದ ತಕ್ಷಣ ಇದನ್ನ ಜಸ್ಟ್ ಹಂಗೆ ಬರ್ಕೊಂಡು ಹೋಗೋದಲ್ಲ. ಓಕೆ, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಅಂತ ಬರ್ದು ನೀಡ್ ಟು ಬಾಕ್ಸ್ ಅಥವಾ ಅಂಡರ್ಲೈನ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ದೆನ್ ಇಲ್ಲಿ ಫ್ಯಾಕ್ಟರ್ಸ್ ಈ ತರ ಆದ್ರೂ ಬರೀರಿ. ಓಕೆ, ಬೆಸ್ಟ್ ಹಿಂಗ್ ಬರ್ದು ನೀಡ್ ಟು ಪಾಯಿಂಟ್ಸ್ 1, 2 ಐ ವಿಲ್ ಶೋ ಇನ್ ಲಾರ್ಜರ್. ಇದು ಅರ್ಥ ಆಯ್ತಲ್ಲ? ನೀವು ಈ ತರ ಹಾಕಿ ಇದನ್ನ ಬರಿಬೇಕು. 4 ಫ್ಯಾಕ್ಟರ್ಸ್ 5 ಫ್ಯಾಕ್ಟರ್ಸ್ ಏನಿದೆ ಅದನ್ನ 1, 2, 3, 4. ಗಾಟ್ ಇಟ್? ಈಗ ಏನೇನು ಓದ್ತಿದ್ದೀರಲ್ಲ ಅದರಿಂದಾನೇ ಇದನ್ನ ಬರೆಯಕ್ಕೆ ನೀಡ್ ಟು ಜಸ್ಟ್ ಫ್ರೇಮ್ ವರ್ಕ್ ಆದ್ರೂ ರೆಡಿ ಮಾಡ್ಕೊಳ್ಳಿ. ನೀವು ಏನೇನ್ ನೋಟ್ಸ್ ಓದ್ತಿದ್ರೋ, ನಾನು ಡೆಸರ್ಟ್ ಓಕೆ ಐ ಆಮ್ ಜಸ್ಟ್ ಗಿವಿಂಗ್ ಫಾರ್ ಡೆಸರ್ಟ್ ಎಕ್ಸಾಂಪಲ್. ಈ ತರ ತುಂಬಾ ಓವರ್ಲ್ಯಾಪ್ ಆಗುತ್ತೆ ಜಿಯೋಗ್ರಫಿಲಿ. ಗಾಟ್ ಇಟ್? ದೋಸ್ ಆರ್ ರೀಡಿಂಗ್. ನಾನು ಜಸ್ಟ್ ಏನೇನ್ ಓದ್ತಾ ಇರ್ತೀರಾ ಮೀನ್ಸ್ ನೋಟ್ಸು ಅಥವಾ ಮೇನ್ಸ್ ಕಂಟೆಂಟ್ ಏನಿದೆ ಅದನ್ನ ಓದಿ ಅಂದೆ. ಇವತ್ತು ಈ ವಿಡಿಯೋದಲ್ಲಿ ಏನ್ ಹೇಳ್ತೀನಿ, ಆನ್ಸರ್ ಹೆಂಗೆ ಅಪ್ರೋಚ್. ಓಕೆ, ಅಟ್ಲೀಸ್ಟ್ ಈ ಫ್ರೇಮ್ ವರ್ಕ್ ನೀವು ತಲೆಯಲ್ಲಿ ಬರಬೇಕು. ಓಕೆ, ನೀವು ಓದ್ತಿದ್ರೆ ಇದನ್ನ ಜಸ್ಟ್ ಹಾಕೊಳ್ಳಿ. ಓಕೆ, ನಾನು ಈ ಕ್ವಶನ್ ಬಂದ್ರೆ ಹಿಂಗೆ ಆನ್ಸರ್. ಸೊ ಫ್ಯಾಕ್ಟರ್ಸ್ ಬರೀತೀರಾ 1, 2, 3. ಓಕೆ, 4 ಫ್ಯಾಕ್ಟರ್ಸ್ 5 ಫ್ಯಾಕ್ಟರ್ಸ್. ಗಾಟ್ ಇಟ್? ನಿಮ್ಗೆ ಬರೆಯಕ್ಕಾಗದೆ ಇಷ್ಟು ಹೇಳ್ತಿಲ್ವಾ? ನಿಮ್ಗೆ ಒಂದ್ಸಲಿ ಇಫ್ ಯು ರೈಟ್. ಓಕೆ, ಈಗ ನಿಮ್ಗೆ ಅನ್ಸ್ಬೋದು ಓಕೆ ನಮ್ಮ ನೋಟ್ಸ್ ನೋಡಿದ್ರೆ ತುಂಬಾ ಜನ ಕಮ್ಮಿ ಅಂತಾರೆ. ಓಕೆ, 20 ಕ್ವಶನ್ಸ್ಗೆ 3 hours. ಓಕೆ, ಈ ತರ ಎಲ್ಲ ಕ್ವಶನ್ಸ್ ಬಂದಾಗ ಓಕೆ ನಿಮ್ಗೆ ಗೊತ್ತಿರಲ್ಲ ಮೋಸ್ಟ್ ಆಫ್ ದ ಕ್ವಶನ್ಸ್. ಇಟ್ ವಿಲ್ ಬಿ ಅ ಬೌನ್ಸರ್. ಅದಕ್ಕೆ ಹೆಂಗ್ ಡೀಲ್ ಮಾಡ್ಬೇಕು ಅದೇ ಸಪ್ರೇಟ್ ಲೈಕ್ ವಿಲ್ ಡೀಲ್ ಇನ್ ಅದರ್ ವಿಡಿಯೋ. ಇದು ಸ್ಟ್ಯಾಟಿಕ್, ನೀವು ಈ ತರ ಬರೀತೀರಾ. ಓಕೆ, ದಿಸ್ ಆರ್ ಫ್ಯಾಕ್ಟರ್ಸ್. ಗಾಟ್ ಇಟ್? ಫ್ಯಾಕ್ಟರ್ಸ್ ಆಯ್ತು. ಈ ತರ ಬರ್ದಾಗ ಏನಾಗುತ್ತೆ, ಅವ್ರಿಗೆ ಕರೆಕ್ಟ್ ಆಗಿ ಕಾಣುತ್ತೆ. ಓಕೆ, ಇಲ್ಲೇ ಬೇಕಾದ್ರೆ ಜಸ್ಟ್ 1 ಎಕ್ಸಾಂಪಲ್ ಕೊಡಿ, ಬಿಕಾಸ್ ದೇ ವಾಸ್ಟ್ ಲೊಕೇಶನ್. ಓಕೆ, ಇಲ್ಲೇನ್ ಕೇಳಿದ್ದಾರೆ, ಲೊಕೇಶನ್ ಕೇಳಿದ್ದಾರೆ. ಓಕೆ, ಫ್ಯಾಕ್ಟರ್ಸ್ ಕೇಳ್ತೀರಾ, 1 ಎಕ್ಸಾಂಪಲ್ ಬರೀ. ನೆಕ್ಸ್ಟ್ ಇಲ್ಲಿ ಮುಗೀತು. ಈ ಶೀಟ್ ಅಲ್ಲಿ ಲೊಕೇಶನ್ಸ್. ಓಕೆ, ಲೊಕೇಶನ್ ಅಂತ ಹಾಕ್ಬಿಟ್ಟು ನನ್ನ ಮೆಥಡಾಲಜಿ ಏನ್ ಗೊತ್ತಾ, ಡೈರೆಕ್ಟ್ ಜಸ್ಟ್ ಲೊಕೇಶನ್ಸ್ ನ ಐ ವಿಲ್ ನಾಟ್ ರೈಟ್. ಓಕೆ, ಥಿಯರಿ ತರ ಐ ವಿಲ್ ನಾಟ್ ರೈಟ್. ಈ ಲೊಕೇಶನ್ ಅಲ್ಲಿ ಹಿಂಗ್ ಫಾರ್ಮ್ ಆಗಿದೆ ಆ ತರ ಅಂತ. ಐ ವಿಲ್ ಡ್ರಾ ಎ ಮ್ಯಾಪ್. ಓಕೆ, ಮ್ಯಾಪ್ ಮಾಡೋದು ನೀಡ್ ಟು ಕಲಿಬೇಕು. ಈಗಲೇ ಆದಷ್ಟು ಕಲ್ತ್ಕೊಳ್ಳಿ. ಓಕೆ, ಗಾಟ್ ಇಟ್? 10 seconds 15 seconds ಅಲ್ಲಿ ಯು ನೀಡ್ ಟು
ಮ್ಯಾಪ್ ಹೆಂಗ್ ಮಾಡೋದು ಅಂತ ನೀವು ಕಲ್ತ್ಕೋಬೇಕು. ಗಾಟ್ ಇಟ್? ರಫ್ ಮ್ಯಾಪ್ ಮಾಡಿದ್ರು ಇಟ್ ಈಸ್ ಮೋರ್ ದನ್ ಎನಫ್. ಅರ್ಥ ಆಯ್ತಲ್ಲ? ಅವ್ರಿಗೆ ರೆಪ್ರೆಸೆಂಟೇಷನ್ ಬರಬೇಕು ಅಷ್ಟೇ. ಅರ್ಥ ಆಯ್ತಲ್ಲ? ದೇ ನೀಡ್ ರೆಪ್ರೆಸೆಂಟೇಷನ್. ನೀವು ಲಿಸ್ಟ್ ಬರೆಯೋದ್ಕಿಂತ ಈ ಮ್ಯಾಪ್ ಹಾಕಿದ್ರೆ ಹೇಳಿಲ್ವಾ, ನೀಡ್ ಟು ಫಿಲ್ ವಿತ್ ಡಯಾಗ್ರಾಮ್ಸ್. ಗಾಟ್ ಇಟ್? ಸಿ ದಿಸ್ ವಿಲ್ ಟೇಕ್ ಲೆಸ್ ದನ್ 10 seconds. ಅರ್ಥ ಆಯ್ತಲ್ಲ? 10 secondsಗಿಂತ 10-15 seconds ಅಲ್ಲಿ ನೀವು ಮ್ಯಾಪ್ ಮಾಡೋದನ್ನ ಕಲಿಬೇಕು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಸೊ ನೀವು ಇಲ್ಲಿ ಮಾರ್ಕ್ ಮಾಡಿ ಲೊಕೇಶನ್ಸ್. ಓಕೆ, ಕೋಲ್ಡ್ ನೀವು ನೋಡಿರ್ತೀರಾ, ಕೋಲ್ಡ್ ಕರೆಂಟ್ಸು ಮತ್ತೆ ವಾರ್ಮ್ ಕರೆಂಟ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಓಕೆ, ಇನ್ಫ್ಲುಯೆನ್ಸ್ ತೋರಿಸ್ತೇನೆ ನಿಮ್ಗೆ. ಐ ಆಮ್ ಜಸ್ಟ್ ಶೋಯಿಂಗ್ ಸೆಕೆಂಡ್ ಇದರಲ್ಲಿ. ಓಕೆ, ಇಲ್ಲಿ ಸಹಾರಾ ಬರುತ್ತೆ. ಗಾಟ್ ಇಟ್? ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಥಾರ್ ಡೆಸರ್ಟ್ ಬರುತ್ತೆ, ಇಲ್ಲಿ ಅಟಕಾಮಾ ಬರುತ್ತೆ. ಓಕೆ, ಪ್ರತಿ ಇದರಲ್ಲೂ ಮ್ಯಾಪ್ ಹಾಕಿ ಯು ನೀಡ್ ಟು ರೈಟ್. ಗಾಟ್ ಇಟ್? ಚೈನಾದಲ್ಲಿ ವಿಲ್ ಗೆಟ್ ಗೋಬಿ ಡೆಸರ್ಟ್. ಅರ್ಥ ಆಯ್ತಲ್ಲ? ಕೋಲ್ಡ್ ಡೆಸರ್ಟ್, ವಾರ್ಮ್ ಡೆಸರ್ಟ್ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಬರ್ದಿರ್ತೀರಾ. ಓಕೆ, ಯು ಕ್ಯಾನ್ ರೈಟ್ ದೀಸ್ ಥಿಂಗ್ಸ್ ಆರ್, ಈ ಥರ ಮಾರ್ಕ್ ಮಾಡಿ. ಓಕೆ, ಯಾವ್ದಾದ್ರು ಕೋಲ್ಡ್ ಡೆಸರ್ಟು, ಹಾಟ್ ಡೆಸರ್ಟ್ ಅದನ್ನ ನೀವು ಹೇಳೋದಲ್ಲ ಈ ಶೀಟಿಗೆ ಬನ್ನಿ. ಓಕೆ, ಇಯರ್ ವಿಲ್ ಲೊಕೇಶನ್ ಡ್ರಾ ಮಾಡ್ತೀರಾ. ಅರ್ಥ ಆಯ್ತಲ್ಲ? ದೆನ್ ಇದನ್ನ ಮೆನ್ಷನ್ ಮಾಡ್ಬೋದು. ಕೋಲ್ಡ್ ಡೆಸರ್ಟ್ ಯಾವುದು, ವಾರ್ಮ್ ಡೆಸರ್ಟ್ ಯಾವುದು, ದೆನ್ ಕನ್ಕ್ಲೂಷನ್. ಗಾಟ್ ಇಟ್? ಈ ತರ ಇದಕ್ಕೆ ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್, ಏನ್ ಬರೀತೀರಾ ಅನ್ನೋದು. ಓಕೆ, ಅರ್ಥ ಆಯ್ತಲ್ಲ? ಕ್ಯಾನ್ ರೈಟ್ ಡೆಸರ್ಟ್ ಫಾರ್ಮೇಶನ್. ಓಕೆ, ರಿಸಲ್ಟ್ ಫ್ರಮ್ ಇಂಟರ್ಪ್ಲೇ ಆಫ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇಂದ ಇಂಟರ್ಪ್ಲೇ ಆಗಿ, ಇಂಟರ್ಪ್ಲೇ ಮತ್ತೆ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಓಕೆ ವರ್ಕ್ ಮಾಡುತ್ತೆ ಡೆಸರ್ಟ್ ಫಾರ್ಮೇಶನ್ ಮೇಲೆ. ಅಂಡ್ ಡೆಸರ್ಟ್ಸ್ ಫೀಚರ್ಸ್, ಓಕೆ ಏನಾದ್ರೂ ಇದ್ರೆ ಇಂಪಾರ್ಟೆನ್ಸ್ ಅಥವಾ ಇಶ್ಯೂಸ್ ಅಲ್ಲಿ ನಿಮ್ಗೆ, ಲೈಕ್ ಯಾವ್ದಾದ್ರು ಡೆಸರ್ಟ್ಸ್ ಅಲ್ಲಿ ಓಕೆ ಎನಿ ಮಿನರಲ್ಸ್, ಓಕೆ ಕ್ವಾಡ್ಸ್ ಯೂಸ್ಫುಲ್ ಆಗುತ್ತೆ, ಸ್ಯಾಂಡು ಯೂಸ್ಫುಲ್ ಆಗುತ್ತೆ ಫಾರ್ ಕ್ವಾಡ್ಸ್ ಮೇಕಿಂಗ್. ಓಕೆ, ಡೆಸರ್ಟು ಮರುಭೂಮಿ ಆದ್ರೂ ಮರುಭೂಮಿಯಿಂದ ಆ ಸ್ಯಾಂಡ್ ಫಾರ್ಮೇಶನ್ ಏನಿದೆ ದಟ್ ಆರ್ ಯೂಸ್ಫುಲ್. ಜಸ್ಟ್ ಆಸ್ ಅನ್ ಎಕ್ಸಾಂಪಲ್, ನಾವು ಅದನ್ನ ತೆಗೆದು ಓಕೆ ನಾವು ಡೆಸರ್ಟ್ ಇಂದ ಮಣ್ಣು ತೆಗೆದು ಮಾಡ್ತಿಲ್ಲ, ಬಟ್ ಡೆಸರ್ಟ್ ಫಾರ್ಮೇಶನ್ ಇಂದ ಯು ಕ್ಯಾನ್ ಯೂಸ್ಫುಲ್ ಇದೆ ಅಂತ ಯು ಕ್ಯಾನ್ ಎಂಡ್ ಎ ಕನ್ಕ್ಲೂಷನ್. ಅರ್ಥ ಆಯ್ತಲ್ಲ? ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ಗಾಟ್ ಇಟ್? ಸೊ ನೀವು ಏನ್ ಮಾಡಬೇಕು ಈಗ, ಎನ್ ಸಿ ಆರ್ ಟಿ ಆಗಲಿ, ಓಕೆ ಎನ್ ಸಿ ಆರ್ ಟಿಸ್ ಓದ್ತಿರ್ತೀರಾ ಅಥವಾ ಎನಿ ಸ್ಟ್ಯಾಂಡರ್ಡ್ ಬುಕ್ಸ್ ಫಾರ್ ಜಿಯೋಗ್ರಫಿ, ಈ ತರ ನೀವು ಟಾಪಿಕ್ಸ್ ಇಟ್ಕೊಂಡು ಆನ್ಸರೇ ಬರಿಬೇಕಂತಿಲ್ಲ. ಓಕೆ, ಇಂಟ್ರೋದಲ್ಲಿ ನಾನು ಇದನ್ನ ಬರಿತೀನಿ ಡೆಸರ್ಟ್ ಡೆಫಿನಿಷನ್. ಓಕೆ, ಅಲ್ಲಿ ನೀವು ಓದಿರ್ತೀರಾ. ಫಾರ್ ಪ್ರಿಲಿಮ್ಸ್ ಏನ್ ಓದ್ತಾರೆ, ಇದೇ ಪಾಯಿಂಟ್ಸ್ ನ ವಿಚ್ ಆಫ್ ದ ಫಾಲೋಯಿಂಗ್ ಓಕೆ ಇನ್ಫ್ಲೂಯೆನ್ಸ್ ಇನ್ ಡೆಸರ್ಟ್ ಫಾರ್ಮೇಶನ್ ಅಂತ ಕೊಡ್ತಾರೆ. ಅರ್ಥ ಆಯ್ತಲ್ಲ? ದೇ ವಿಲ್ ಗಿವ್ ಪಾಯಿಂಟ್ಸ್ 1, 2, 3. ಓಕೆ, ದೇ ವಿಲ್ ಗಿವ್ ಆಸ್ ಪಾಯಿಂಟ್ಸ್. ಅದನ್ನೇ ನೀವು ಮೇನ್ಸ್ಗೆ ಇಂಟಿಗ್ರೇಟ್ ಮಾಡಬೇಕು. ಅಲ್ಲಿ ಡಯಾಗ್ರಾಮ್ಸ್ ಓಕೆ ಮ್ಯಾಪ್ ಹಾಕಾಗದ ಅವಶ್ಯಕತೆ ಇಲ್ಲ, ಇಲ್ಲಿ ನೀವು ಮ್ಯಾಪ್ ಹಾಕ್ಬೇಕು. ವಾಟ್ ಇಟ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಸಿ ಇದು ನಮ್ಮ ನೋಟ್ಸ್. ಅರ್ಥ ಆಯ್ತಲ್ಲ? ಫಾರ್ ಕನ್ನಡ ಆಲ್ಸೋ, ಇಂಗ್ಲಿಷ್ ಆಲ್ಸೋ ಇದೇ ತರ ಇರುತ್ತೆ. ಓಕೆ, ಇಲ್ಲಿ ನೋಡಿ ಡೆಸರ್ಟ್ ಡೆಫಿನಿಷನ್. ಸರ್ ಅದು ಆಲ್ರೆಡಿ ನೀವು ಅದರಿಂದ ನೋಡಿ ಮಾಡಿರ್ತೀರ. ನಾವು PYQs ಲಿಂಕೇಜು ಮಾಡಿದೀವಿ. ಇಟ್ಸ್ ನಾಟ್ ಜಸ್ಟ್ ಫಾರ್ ಡೆಸರ್ಟ್. ನೋಡಿ ಗ್ರಾಸ್ ಲ್ಯಾಂಡ್ ಫಾರ್ಮೇಶನ್, ಯಾವ್ದಾದ್ರು ಫಾರ್ಮೇಶನ್ ಮೇಲೆ ಕೇಳ್ತಾರೋ ಅದ್ರ ಮೇಲೆ. ಓಕೆ, ಫಾರೆಸ್ಟ್, ಯಾವ ತರ ಫಾರೆಸ್ಟ್, ಎವ್ರಿಥಿಂಗ್ ವಿಲ್ ಬಿ ಇನ್ ಅ ಟೇಬಲ್. ಅರ್ಥ ಆಯ್ತಲ್ಲ? ನಿಮ್ಗೆ ಇದನ್ನ ನೋಡಿದಾಗ ಇಟ್ ವಿಲ್ ಫೀಲ್ ಲೈಕ್ ಸಿಗ್ನಿಫಿಕೆನ್ಸ್. ಓಕೆ, ತುಂಬಾ ಚಿಕ್ಕದಿದೆ, ಹೆಂಗ್ ಫಿಲ್ ಮಾಡೋದು ಅಂತ. ಓಕೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಹೇಳಿಲ್ವಾ 3 hours, ಓಕೆ 20 questions. ಜಸ್ಟ್ ನೀವೀಗ ಈಗಲ್ಲ ಒನ್ ಪೇಪರ್ ಟ್ರೈ ಮಾಡಿ ನೋಡಿ. ಓಕೆ, ಹೌ ಮಚ್ ಟೈಮ್ ವಿಲ್ ಗೆಟ್. ಮ್ಯಾಪ್ ಎಲ್ಲ ಡ್ರಾ ಮಾಡಬೇಕು, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಎಷ್ಟು ಕಮ್ಮಿ ಕೀವರ್ಡ್ಸ್, ನೀಡ್ ಟು ಪುಟ್ ದ ಕೀವರ್ಡ್ಸ್ ಹೆಡ್ಡಿಂಗು, ನೀಡ್ ಟು ಎಲಾಬ್ರೇಟ್ ಆನ್ ದಟ್. ಗಾಟ್ ಇಟ್? ಸಿ ಇಲ್ಲಿ ಕ್ಲಾಸಿಫಿಕೇಶನ್, ಇದನ್ನು ಇಫ್ ಯು ಆರ್ ಸ್ಮಾರ್ಟ್ ಎನಫ್ ಇಂಟಿಗ್ರೇಟ್ ಮಾಡ್ಬೋದು. ಸಿ ಇಲ್ಲಿ ಬಂತು ಡೆಸರ್ಟ್ ಫಾರ್ಮೇಶನ್, ಈಸ್ ಆರ್ ಎಕ್ಸಾಂಪಲ್ಸ್. ಇದೇ ನಿಮ್ಗೆ ಹೇಳಿದ್ನಲ್ಲ, ಎಕ್ಸಾಂಪಲ್ಸ್ ಅಂಡ್ ಜಸ್ಟಿಫಿಕೇಶನ್ಸ್ ವಿಲ್ ಗಿವ್ ಯು ಮಾರ್ಕ್ಸ್. ಎಲ್ಲರೂ ಥಿಯರಿ ಬರೀತಾರೆ. ಎಕ್ಸಾಂಪಲ್ಸ್, ಅಪ್ರೋಪ್ರಿಯೇಟ್ ಎಕ್ಸಾಂಪಲ್, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಇಂದ ಇದಾಗಿರೋದು. ಓಕೆ, ಸಹಾರಾ ಎಲ್ ಫಾರ್ಮ್ ಆಗುತ್ತೆ, ಸಹಾರಾ ಆಗ್ಲಿ ತಾರ್ ಆಗ್ಲಿ. ಓಕೆ, ಇಲ್ಲಿ ನೋಡಿ ರೈನ್ ಶ್ಯಾಡೋ, ಪೆಟಗೋನಿಯಾ, ಲಡಾಖ್. ಓಕೆ, ಇದನ್ ಬೇಕಾದ್ರೆ ನೀವು ಇದನ್ನ ಒಂದ್ಸಲಿ ಓದ್ಕೊಂಡಿದ್ರೆ ಆ ಮ್ಯಾಪ್ ಅಲ್ಲಿ ಇದನ್ನೇ ರೆಪ್ರೆಸೆಂಟ್ ಮಾಡ್ಬೋದು. ಲಡಾಖ್ ಡೆಸರ್ಟ್ಸ್, ಕೋಲ್ಡ್ ಡೆಸರ್ಟ್ಸ್. ಓಕೆ, ಕೋಲ್ಡ್ ಡೆಸರ್ಟ್ಸ್ ಬರುತ್ತೆ. ತಾರು ಇದು ಹಾಟ್ ಡೆಸರ್ಟ್ಸ್ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ನೀವು ಇದನ್ನ ಆಲ್ರೆಡಿ ಪ್ರಿಲಿಮ್ಸ್ ಅಲ್ಲಿ ಓದಿರ್ತೀರಾ, ಅದಕ್ಕೆ ನಮ್ಮ ನೋಟ್ಸ್ ಈ ತರ ಡಿಸೈನ್ ಮಾಡಿರೋದು. ಅರ್ಥ ಆಯ್ತಲ್ಲ? ಅಲ್ಲೂ ಪ್ರಿಲಿಮ್ಸ್ ಕಂಟೆಂಟ್ ತಿರ್ಗಾ ನಿಮ್ಗೆ ಹಾಕಿ ತಿರ್ಗಾ ಇದ್ ಮಾಡೋದಲ್ಲ. ನೋಡಿ ಇದನ್ನ ಸಿ, ಈ ಎಕ್ಸಾಂಪಲ್ಸ್ ಇಟ್ ಇಸ್ ಮೋರ್ ದನ್ ಅಟಕಾಮಾ, ನಬೀಬ್, ಗೋಬಿ ಡೆಸರ್ಟ್. ಅರ್ಥ ಆಯ್ತಲ್ಲ? ಕೋಲ್ಡ್, ನೆಕ್ಸ್ಟ್ ಕೋಲ್ಡ್ ಓಷನ್ ಕರೆಂಟ್ಸ್ ಅಲಾಂಗ್ ವೆಸ್ಟ್ ಕೋಸ್ಟ್. ಇದನ್ನೇ ಯು ನೀಡ್ ಟು ಎಲಾಬ್ರೇಟ್, ಪ್ರಾಪರ್ ಆಗಿ ಬರೀಬೇಕು. ಅಥವಾ ಇಷ್ಟು ಬರೆದ್ರು ಇಟ್ಸ್ ಮೋರ್ ದನ್ ಎನಫ್. ಅರ್ಥ ಆಯ್ತಲ್ಲ? ಕಾಂಟಿನೆಂಟಾಲಿಟಿ, ಗ್ರೇಟ್ ಡಿಸ್ಟೆನ್ಸ್ ಫ್ರಮ್ ಸಿ, ಗೋಬಿ ಡೆಸರ್ಟ್, ಸೆಂಟ್ರಲ್ ಏಷ್ಯನ್ ಡೆಸರ್ಟ್. ದೀಸ್ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದ್ ಎಕ್ಸಾಂಪಲ್ ಆಡ್ ಮಾಡಿ. ಓಕೆ, ನಾನು 4 points ಏನ್ ಹೇಳಿದ್ನಲ್ಲ ನಿಮ್ಗೆ, ಅಲ್ಲಿ ಒಂದ್ ಎಕ್ಸಾಂಪಲ್ ಆಡ್ ಮಾಡಿ. ಮ್ಯಾಪ್ ಅಲ್ಲಿ
ಅನದರ್ ಎಕ್ಸಾಂಪಲ್ ಹಾಕಿ. ನಿಮ್ಗೆ 2 ಎಕ್ಸಾಂಪಲ್ ಇದೆ. ಓಕೆ, ಒಂದನ್ನ ಇಲ್ಲೂ ಮಾಡಿ, ಅವ್ರಿಗೆ ಯು ವಿಲ್ ಬಿ ಇಂಪ್ರೆಸ್ಡ್. ಓಕೆ, ಈ ಹುಡುಗಂಗೆ 10ರಿಂದ 12 ಡೆಸರ್ಟ್ ನೇಮ್ ಗೊತ್ತು, ಇಲ್ಲಿದಿರೋದೇ ರಿಪೀಟ್ ಮಾಡೋದಲ್ಲ, ಇಲ್ಲಿ ಬರ್ದಿರ್ತೀರಾ, ಈ ಪಾಯಿಂಟ್ಸ್ ಬರೀತೀರಾ, ಈ ಎಕ್ಸಾಂಪಲ್ ಸಹಾರಾ ಕೊಡಿ. ನೆಕ್ಸ್ಟ್ ಮ್ಯಾಪ್ ಅಲ್ಲಿ ಡ್ರಾ ಮಾಡಿದಾಗ ಬರೀದು ಅದನ್ನ ಹೈಲೈಟ್ ಮಾಡಿ. ನಿಮ್ಗೆ ಹೇಳಿದೆ ಕೋಲ್ಡ್ ಡೆಸರ್ಟ್ ನ ಮತ್ತೆ ಹಾಟ್ ಡೆಸರ್ಟ್ ನ ಡಿಫ್ರೆಂಟ್ ಆಗಿ ರೆಪ್ರೆಸೆಂಟ್ ಮಾಡಿ. ಓಕೆ, ದೀಸ್ ಥಿಂಗ್ಸ್ ಆ ಮ್ಯಾಪ್ ಜಸ್ಟ್ ಅ ಮಿನಿಟ್ ಐ ವಿಲ್ ಶೋ. ಈ ಮ್ಯಾಪ್ ಏನ್ ಡ್ರಾ ಮಾಡ್ತಿರಲ್ಲ, ಯು ಕ್ಯಾನ್ ಈ ತರ ನೋಡಿ, ಒಂದು ಸರ್ಕಲ್ ಹಾಕಿ, ಇದಕ್ಕೆ ಬಾಕ್ಸ್ ಹಾಕಿ. ಓಕೆ, ದಿಸ್ ಬೋತ್ ಆರ್ ಸೇಮ್, ಇದೆರಡು ಇದು, ಇದಕ್ಕೆ ಯು ಕ್ಯಾನ್ ಡ್ರಾ ಇಟ್ ಆಸ್ ಸರ್ಕಲ್. ಇದನ್ ಮಾಡಿ, ದೀಸ್ ಆರ್ ಹಿಂಗ್ ರೆಪ್ರೆಸೆಂಟ್ ಆಗಿರೋದು ಕೋಲ್ಡ್ ಡೆಸರ್ಟ್ಸ್. ಓಕೆ, ಈ ತರ ರೆಪ್ರೆಸೆಂಟ್ ಆಗಿರೋದು ಹಾಟ್ ಡೆಸರ್ಟ್ಸ್. ಓಕೆ, ನೀವು ಹೆಂಗೆ ಟೆಕ್ಸ್ಟ್ ಬುಕ್ ಇದೆಯೋ ಅದೇ ತರ ಫೀಲ್ ಮಾಡಬೇಕು. ಓಕೆ, ಇದನ್ನ ಒಂದು ಬಾಕ್ಸ್ ಹಾಕಿ. ಓಕೆ, ಹೇಳಿದ್ನಲ್ಲ, ಇದನ್ನೆಲ್ಲ ಇಟ್ ವಿಲ್ ಟೇಕ್, ಇಫ್ ಯು ಪ್ರಾಕ್ಟೀಸ್ 10-15 ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು. ಓಕೆ, ನಿಮ್ ಪೇಜು ತುಂಬ್ತು. ಇಫ್ ಇಟ್ ಈಸ್ 3 pages ಕೊಡ್ಲಿ, ಓಕೆ, ಅದು ಫಿಲ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸ್ವಲ್ಪ ದೊಡ್ಡದಾಗಿ ಮಾಡಿ ಅಷ್ಟೇ. ಸೊ ದಿಸ್ ಶುಡ್ ಬಿ ಯುವರ್ ಅಪ್ರೋಚ್. ಅರ್ಥ ಆಯ್ತಲ್ಲ? ಸರ್ ನಾನು ಮೀನ್ಸ್ ಇದನ್ನೇ ಈಗ ನೀವು ಹೇಳಿದ್ರಲ್ಲ, ಏನೇನು ಓವರ್ಲ್ಯಾಪ್ ಆಗುತ್ತೆ. ಓಕೆ, ಓವರ್ಲ್ಯಾಪ್ ಇದನ್ನ ಕಮೆಂಟ್ ಮಾಡಿ. ನಾನು ಅದರ್ ಸಬ್ಜೆಕ್ಟ್ಸ್, ಪಾಲಿಟಿ ಇರ್ಬೋದು, ಎನ್ವಿರಾನ್ಮೆಂಟ್, ಅದಕ್ಕೂ ಐ ವಿಲ್ ಶೋ ಹೆಂಗೆ ಯಾವ ಟಾಪಿಕ್ಸ್ ಮೇಲೆ ತಗೊಂಡು ಏನೇನು ಓದ್ತೀರಾ, ಹೆಂಗ್ ಕನೆಕ್ಟ್ ಮಾಡಬೇಕು ಅಂತ. ಓಕೆ, ಇವಾಗ ನೀವು ಕರೆಂಟ್ಸ್. ಓಕೆ, ಇನ್ನೊಂದು ಫಸ್ಟ್ ಕ್ವಶನ್ ಇದೆ, ಜಸ್ಟ್ ಅ ಮಿನಿಟ್. ಸಿ, ದಿಸ್ ಇಸ್ ದ ಫಸ್ಟ್ ಕ್ವಶನ್ ನೋಡಿ. ಅನಲೈಸ್ ದ ರೋಲ್ ಆಫ್ ಓಷನ್ ಕರೆಂಟ್ಸ್ ಅಂಡ್ ಟೈಡ್ಸ್ ಇನ್ ಗ್ಲೋಬಲ್ ಕ್ಲೈಮೆಟಿಕ್ ರೆಗ್ಯುಲೇಷನ್. ಜನರಲಿ ಏನ್ ಮಾಡ್ತಾರೆ, ನೀವು ಇದನ್ನ ಓಷನ್ ಕರೆಂಟ್ಸು ಅಂಡ್ ಟೈಡ್ಸ್ ಯು ವಿಲ್ ರೀಡ್ ಫಾರ್ ಪ್ರೀಗೆ ಓದ್ತೀರಾ. ಓಕೆ, ಟೈಡ್ಸ್ ಅಲ್ಲಿ ಸ್ಪ್ರಿಂಗ್ ಟೈಡ್, ಓಕೆ, ನೀಪು, ಓಕೆ, ಲೋ ಟೈಡ್, ಹೈ ಟೈಡ್ ಯಾವಾಗ ಜಾಸ್ತಿ ಇರುತ್ತೆ. ಓಷನ್ ಕರೆಂಟ್ಸು ಅಷ್ಟೇ, ವಿಲ್ ರೀಡ್ ಆಸ್ ಕೋಲ್ಡ್, ವಾರ್ಮ್. ಸಿ, ಇದನ್ನ ಓದ್ಬೇಕಾದ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಇನ್, ನಾನು ಡೆಸರ್ಟ್ ಕ್ವಶನ್ ಹೇಳಿದ್ನಲ್ಲ, ಅಲ್ಲೂ ಇದು ಯೂಸ್ ಆಗುತ್ತೆ. ಕೋಲ್ಡ್ ಕರೆಂಟ್ಸ್, ವಾರ್ಮ್ ಕರೆಂಟ್ಸ್ ಡೆಸರ್ಟ್ ಫಾರ್ಮೇಶನ್ ಮೇಲೆ ಹೆಲ್ಪ್ ಮಾಡುತ್ತೆ. ಸೊ ಇಂಟಿಗ್ರೇಟೆಡ್, ಇದನ್ನ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಗೊತ್ತಾಯ್ತಲ್ಲ? PYQ ಅನಾಲಿಸಿಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದೇ ಕಾರಣಕ್ಕೆ. ಓಕೆ, ನಾನು ಜಸ್ಟ್ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡ್ತೀನಿ ಅಂದ್ರೆ ಟ್ರೂ, ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀರಾ, ಯು ಕ್ಯಾನ್ ಕ್ಲಿಯರ್ ವಿತ್ 250. ಓಕೆ, ಆದ್ರೆ ನೀವು ಮೇನ್ಸಿಗೆ ರೆಡಿ ಆಗಿಲ್ಲ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ಗಾಟ್ ಇಟ್? ಐ ಆಮ್ ಜಸ್ಟ್ ಬಿಗಿನರ್ಸ್ಗೆ ಆದ್ರೂ ಈ ತರ ಪ್ರಿಪೇರ್ ಆಗ್ಬೋದು. ಓಕೆ, ಡೋಂಟ್ ಪ್ಯಾನಿಕ್. ನೀವು ಏನ್ ಸೋರ್ಸ್ ಓದ್ತಿರೋ ಜಸ್ಟ್ ಅನಲೈಸ್ ಮಾಡಿ. ಏನ್ ಕ್ವಶನ್ ಕೇಳಿದ್ರೆ ಆನ್ಸರ್ ರೈಟಿಂಗ್ ಐ ಆಮ್ ಜಸ್ಟ್ ಟೆಲಿಂಗ್, ನೀವು ಬರೀಲೇಬೇಕು ಅಂತಿಲ್ಲ, ಜಸ್ಟ್ ಫ್ರೇಮ್ ವರ್ಕ್ ರೆಡಿ ಮಾಡ್ಕೊಳ್ಳಿ. ಓಕೆ, ಇದನ್ ಬಂದ್ರೆ ನಾನು ಬಾಡಿಲಿ ಇದು ಬರೀತೀನಿ. ಓಕೆ, ಮೈ ಇಂಟ್ರೋ ವಿಲ್ ಬಿ ದಿಸ್. ನಿಮ್ಗೆ ನಾವು ಸ್ಕೂಲಲ್ಲೆಲ್ಲ ಜನರಲಿ ಓಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಮಾರ್ಕ್ ಮಾಡ್ಸೋರು, ಇಲ್ಲಿಂದ ಇದಕ್ಕೆ ಆನ್ಸರು, ಓಕೆ ದಿಸ್ ಕ್ವಶನ್ಗೆ ಇದು ಆನ್ಸರ್ ಅಂತ ಈ ತರ ಮಾರ್ಕ್ ಮಾಡ್ಸೋರು. ದಟ್ ಈಸ್ ದ ಅಪ್ರೋಚ್. ಓಕೆ ಸರ್, ನಂಗೆ ಬರೆಯಕ್ಕೆ ತುಂಬಾ ಟೈಮ್ ಇದೆ, ತುಂಬಾ ಸಬ್ಜೆಕ್ಟ್ಸ್ ಇದೆ, ಕವರ್ ಮಾಡ್ತೀನಿ ಅಂದ್ರೆ ಓದ್ಬೇಕಾದ್ರೆ ಜಸ್ಟ್ ಮಾರ್ಕ್. ಓಕೆ, ಇದನ್ನ ಈ ಕ್ವಶನ್ ಕೇಳಿದ್ದಾರೆ, ನೆಕ್ಸ್ಟ್ ಯಾವ ಕ್ವಶನ್ ಕೇಳ್ಬೋದು. ಓಕೆ, ಈಗ ಎಲ್ನಿನೋ ಓದ್ತಿರ್ತಾರ. ಓಕೆ, ವಿಚ್ ಇಸ್ ಇನ್ ನ್ಯೂಸ್. ಈ ವರ್ಷ ಎಲ್ನಿನೋ ಆಗಿ ನಿಮ್ಗೆ ಗೊತ್ತು, ಕರ್ನಾಟಕ ಬರಗಾಲ ಅಂತ ಡಿಕ್ಲೇರ್ ಮಾಡಿದೆ. ಅದಕ್ಕೆ ಮ್ಯಾಪ್ ರೆಡಿ ಆಗಿ, ಅದಕ್ಕೂ ಅಷ್ಟೇ, ಅದು ಸೌತ್ ಅಮೆರಿಕಾ, ಇದರಿಂದ ಪೆರು. ಓಕೆ, ಪೆರು ಸೈಡು, ಇಲ್ಲಿ ಇಂಡಿಯನ್ ಓಷನ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಕೋಲ್ಡ್ ಶಿಫ್ಟ್ ಆಗುತ್ತೆ, ಅದು ಮ್ಯಾಪ್ ನೀವು ಹಿಂಗ್ ಮಾಡ್ಕೊಳ್ಳಿ. ಓಕೆ, 7 yearsಗೆ ಅದು ಸೈಕಲ್, ಎಲ್ ನೀನೋ ಅಂಡ್ ಸದರ್ನ್ ಆಸಿಲೇಷನ್, ಇದು ಆಸಿಲೇಟ್ ಆಗುತ್ತೆ ಅಂತ ಬರಿಬಹುದು. ಓಕೆ, ದಿಸ್ ಅಪ್ರೋಚ್ ಇಸ್ ಫಾರ್ ಕನ್ನಡ ಮೀಡಿಯಂ ಆಗ್ಲಿ ಇಂಗ್ಲಿಷ್ ಮೀಡಿಯಂ ಆಗ್ಲಿ ಎಲ್ಲ ಸೇಮ್. ಇಲ್ಲಿ ನೀವು ಬರೆಯೋ ರೀತಿ ಅದೇ ಚೇಂಜ್ ಆಗುತ್ತೆ, ಅದೇ ಅಪ್ರೋಚ್. ಈ ಡಯಾಗ್ರಾಮ್ಸ್ ಇಬ್ರಿಗೂ ಸೇಮ್. ನಮ್ಮ ನೋಟ್ಸ್ ಅಲ್ಲಿ ಅದಕ್ಕೆ ಏನಿದೆಯೋ ಎಷ್ಟು ಬರೀಬಹುದು ಅಷ್ಟು ಪ್ರಿಸೈಸ್ ಆಗಿರುತ್ತೆ. ಓಕೆ, ನೀವು 10 ಪೇಜ್ ಓದಿ ಅದನ್ನ ನೀವು ತಿರ್ಗಾ 1 page ನೋಟ್ಸ್ ಮಾಡ್ಕೊಂಡು ಅದನ್ನ ಆನ್ಸರ್ ರೈಟಿಂಗ್ ತಂದು, ಗಾಟ್ ಇಟ್? ಇಟ್ ಈಸ್ ಟೈಮ್ ಹೇಳಿದಲ್ಲ ತುಂಬಾ ಕಮ್ಮಿ ಇದೆ. ಆಲ್ರೆಡಿ November 15th ಇಸ್ ಪ್ರಿಲಿಮ್ಸ್. ಗಾಟ್ ಇಟ್? ಸೊ ನೀವು ಈಗಲೇ ಏನೇನು ಓವರ್ಲ್ಯಾಪ್ ಆಗುತ್ತೆ ದಟ್ ಥಿಂಗ್ಸ್. ಸಿ, ಈ ಕ್ವಶನ್ಸ್ ಎಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಓಕೆ, ಇದು ನಿಮ್ಮ ನೋಟ್ಸ್ ಅಲ್ಲಿ ಅಲ್ಲಿ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಬರಿಬೇಕಾಗುತ್ತೆ. ಬಟ್ ದಿ ಸ್ಟ್ಯಾಟಿಕ್ ಕ್ವಶನ್ಸ್ ಏನೇನಿದೆ ಪ್ಲೀಸ್ ಅದಕ್ಕೆ ರೆಡಿ ಆಗಿ. ಓಕೆ, ರೆಡಿ ಅಂದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಫಸ್ಟ್ ನೀವು ಸಂಡೇಸ್ ಯೂಶಲಿ ಮೋಸ್ಟ್ ಆಫ್ ದ ಏನ್ ಬರೀತು ಪ್ರಿಲಿಮ್ಸ್ ಟೆಸ್ಟ್ ಬರ್ದೇ ಬರೀತೀರಾ. ಓಕೆ, 1 ಕ್ವಶನ್ ಬರೀರಿ ಸಾಕು. ಇಟ್ ವಿಲ್ ಟೇಕ್ 5 to 6 minutes. ಫಸ್ಟ್ 5 to 6 minutes ಬರೆಯೋ ಕಷ್ಟ. ಯು ಟೇಕ್ 10 minutes ಓನ್ಲಿ. ನೋಡ್ಕೊಂಡೇ ಬರೀರಿ. ಓಕೆ, ನಿಮ್ ನೋಟ್ಸ್ ಏನಿದೆ, ಓಕೆ, ಈಗ NCERT ಓದ್ತಿರ್ತೀರಾ ಅಥವಾ ಯಾವ್ದೋ ಸ್ಟ್ಯಾಂಡರ್ಡ್ ಅವ್ರ ನಮ್ ಬುಕ್ಕೇ ಓದ್ತಿರ್ತೀರಾ. ಓಕೆ, ನಮ್ ಬುಕ್ ತಗೊಂಡು ನೀವು ಓದ್ತೀರ ಅಂದ್ರೆ ಅದು ನೋಡ್ಕೊಂಡೆ ನಾನು ಬರೆಯಕ್ಕಾಗತ್ತಾ. ಓಕೆ, ನೋಡ್ಕೊಂಡೇ ಬರೀರಿ ಫಸ್ಟ್. ದಟ್ ಈಸ್ ಇಂಪಾರ್ಟೆಂಟ್. ನೀವು ಬರೀಬೇಕು. ಅವರ್ ಟಾರ್ಗೆಟ್ ಈಸ್ ಯು ನೀಡ್ ಟು ಸ್ಟಾರ್ಟ್ ರೈಟಿಂಗ್. ಓಕೆ, ನಾನು ಪ್ರಿಲಿಮ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಹೇಳಿದ್ನಲ್ಲ, ಇಫ್ ಯರ್ ಸ್ಕೋರ್ ಇಸ್ ಗುಡ್ 220 ಅಥವಾ ಪೇಪರ್ ಮೇಲೆ. ಓಕೆ, ಅಲ್ಲಿ ಪ್ರತಿ ಸಲ 220 ತೆಗಿಯಕ ಡಿಪೆಂಡ್ಸ್ ಆನ್ ದ ಡಿಫಿಕಲ್ಟಿ. ಓಕೆ, ಆ ಡಿಫಿಕಲ್ಟಿ ಮೇಲೆ ಇಫ್ ಯುವರ್ ಸೇಫ್ ಸ್ಕೋರ್ ಚೆನ್ನಾಗಿ ತೆಗ್ದಿ ಅಂದ್ರೆ 10-15 days
ಇಟ್ ವಿಲ್ ನಾಟ್ ಗೋ ಆಫ್ ವೇಸ್ಟ್. ಬಟ್ ಇಫ್ ಯು ಆರ್ ಸ್ಟೇಯಿಂಗ್ ಆನ್ ದ ಮಾರ್ಜಿನ್, ಇಟ್ ವಿಲ್ ಬಿ ಹೇಳೋದಲ್ಲ ತುಂಬಾ ಡಿಲೇ ಆಗುತ್ತೆ ಫಾರ್ ಎ ಪ್ರಿಪ್ರೇಷನ್. ಓಕೆ, ಸೊ ಈಗಲೇ ನೀವು ಪ್ರೀ ಪ್ಲಸ್ ಮೇನ್ಸ್ ಇಂಟಿಗ್ರೇಟೆಡ್, ಗಾಟ್ ಇಟ್? ಪ್ರೀ ಪ್ಲಸ್ ಮೇನ್ಸ್. ಓಕೆ, ಫಸ್ಟು ಓದಿ ಆ ಅಪ್ರೋಚ್. ಅದಕ್ಕೆ ಏನು ಮಾಡಬೇಕು ನೀವು? ಸಿಲೆಬಸ್ ಪ್ಲಸ್ PYQ, ಮೇನ್ಸ್ PYQ ನೋಡಿ. ಇಟ್ ವಿಲ್ ನಾಟ್ ಟೇಕ್ ಸೋ ಮಚ್ ಆಫ್ ಟೈಮ್. ಅರ್ಥ ಆಯ್ತಲ್ಲ? ಸ್ಟ್ಯಾಟಿಕ್ ಕ್ವಶನ್ ನೀವು ಈಚ್, ಓಕೆ, 4 ವರ್ಷದ ಮೇಲೂ ತಗೊಂಡ್ರೆ ಈಚ್ ಲೈಕ್ ಸ್ಟ್ಯಾಟಿಕ್ ಕ್ವಶನ್ 1, 2 or 3 ಸಿಗ್ಬೋದು. ಓಕೆ, UPSC ಇದು ನೋಡಿ. ಓಕೆ, ಜಸ್ಟ್ 1 year ನೋಡಿ, ಇಟ್ ವಿಲ್ ಬಿ ಎನಫ್. ಓಕೆ, ಸದ್ಯಕ್ಕೆ. ಓಕೆ, ನಮ್ಮ ದೋಸ್ ಟೇಕನ್ ಅವರ್ ಫೌಂಡೇಶನ್ ಇರ್ಬೋದು, ಬೇರೆ ಬ್ಯಾಚಸ್, ನಾವು UPSC ಅಂಡ್ KPSC PYQs ಥ್ರೂನೇ ವಿಲ್ ಅನಲೈಸ್. ನೋಟೆಡ್ ನಮ್ಮ ಕ್ಲಾಸಸ್, ಮೇನ್ಸ್ ಕ್ಲಾಸಸ್ ನಡೆಯೋದು ಇದೇ ತರ. ಅರ್ಥ ಆಯ್ತಲ್ಲ? ನೀವು ಜಸ್ಟ್ ಫಾರ್ ಸೆಲ್ಫ್ ಸ್ಟಡಿ ಅಥವಾ ಬೇರೆ ಯಾವುದೋ ನೀವು ಸೋರ್ಸಸ್ ಓದ್ತೀರಾ ಅಂದ್ರೆ ಫಸ್ಟ್ KPSC ಮಾಡಿ. ಓಕೆ, KPSC ಟ್ರೆಂಡ್, ದೆನ್ ಅಲ್ಲಿ ಸಿಗ್ಲಿಲ್ಲ ಆ ಕ್ವಶನ್, ಆ ಟಾಪಿಕ್ ಮೇಲೆ ಏನೋ ಕೇಳಿದೆ ಅಂದ್ರೆ ದೆನ್ ಗೋ ಫಾರ್ UPSC. ಗಾಟ್ ಇಟ್? ಈಗ ನಿಮ್ಗೆ ಏನು ಅಟ್ಮಾಸ್ಫಿಯರ್ ಅರ್ಥ ಆಯ್ತಲ್ಲ? ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್ ಬಗ್ಗೆ ಓದ್ತಿರ್ತೀರ. ಲೇಯರ್ಸ್, ಟ್ರೋಪೋಸ್ಫಿಯರ್, ಅದು ಎನಿ ಮೇನ್ಸ್ ಕ್ವಶನ್ ಕೇಳಿದಾರ? ವಾಟ್ ಆರ್ ದ ಅಟ್ಮಾಸ್ಫಿಯರ್ ವಿತ್ ಫಾರ್ಮೇಶನ್ಸ್? ಓಕೆ, ನಮ್ಮ ಟ್ರೋಪೋ, ಸ್ಟ್ರಾಟೋ, ಓಕೆ, ಹೆಂಗ್ ಫಾರ್ಮ್ ಆಗಿದೆ ಅದ್ರ ಮೇಲೆ ಕೇಳ್ಬೋದು. ಅಥವಾ ಕ್ಲೌಡ್ಸ್ ಓದ್ತಿರ್ತೀರಾ. ಓಕೆ, ಎನಿ ಮೇನ್ಸ್ ಕ್ವಶನ್ ಆನ್ ಕ್ಲೌಡ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೌಡ್ಸ್ ಓದ್ತೀರಾ. ಓಕೆ, ಅದ್ರ ಫಾರ್ಮೇಶನ್ ದೇ ಕ್ಯಾನ್ ಆಸ್ಕ್ ಎ ಕ್ವಶನ್. ಗಾಟ್ ಇಟ್? ಸಪೋಸ್ ನೀವೇ ಫ್ರೇಮ್ ಮಾಡ್ಕೊಳ್ಳಿ, ಇನ್ ಕೇಸ್ ಕೇಳಿದ್ರೆ ಕ್ವಶನ್ ಯಾವ ತರ ನನ್ನ ಇಂಟ್ರೋ ಇರುತ್ತೆ, ಕ್ಲೌಡ್ಸ್ ಡೆಫಿನೇಷನ್ ಏನ್ ಬರೀತೀನಿ ಫಿಕ್ಸ್ ಆಗಿ. ಓಕೆ, ನನಗೆ ಕ್ವಶನ್ ಬಂದ್ರೆ ಐ ವಿಲ್ ರೈಟ್ ದಿಸ್, ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನೀವು ನೋಟ್ಸ್ ಓದ್ತಿರೆ M ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇಫ್ ಇಟ್ ಇಸ್ ಅ ಫ್ಯಾಕ್ಟ್, P ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇಟ್ ಈಸ್ ಫಾರ್ ಪ್ರಿಲಿಮ್ಸ್, ಇಟ್ ಈಸ್ ಫಾರ್ ಮೇನ್ಸ್. ಓಕೆ, ನಿಮ್ ರಿವಿಷನ್ ಈಸಿ ಆಗುತ್ತೆ ಅವಾಗ, ತಿರ್ಗಾ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಅರ್ಥ ಆಯ್ತಲ್ಲ? ಈ ತರ ಹೋದಾಗ ಇಟ್ ವಿಲ್ ಲುಕ್ ಡೂಯಬಲ್. ಓಕೆ, ಈಸಿ ಅನ್ನೋದೇನು ಇಲ್ಲ. ಓಕೆ, ಇಟ್ ಇಸ್ ನಾಟ್ ಈಸಿ. ಓಕೆ, ಮಾಡ್ಬೋದು ಕಾಂಪ್ಲೆಕ್ಸ್ ಥಿಂಗ್ಸ್. ಓಕೆ, ಇಟ್ ವಿಲ್ ಲುಕ್ ಡೂಯಬಲ್ ಅಥವಾ ಸಿಂಪಲ್ ಅನ್ಸುತ್ತೆ. ಅರ್ಥ ಆಯ್ತಲ್ಲ? ಒನ್ ಮೋರ್ ಥಿಂಗ್, ಸಿ ನಾವು ವಿ ಆರ್ ಆಲ್ಸೋ ಗಿವಿಂಗ್ ಎನ್ ಮಾಡೆಲ್ ಆನ್ಸರ್ಸ್. ಓಕೆ, ನಮ್ಮ ಮಾಡೆಲ್ ಆನ್ಸರ್ಸ್ ಬುಕ್ಕು ಇದೆ. ಅರ್ಥ ಆಯ್ತಲ್ಲ? ಓಕೆ, ವಿ ಹ್ಯಾವ್ ಆಲ್ಸೋ ನಾವು ಎಲ್ಲ PYQs, ಓಕೆ, KPSC ಏನ್ ಮೇನ್ಸ್ PYQs ಇದೆ ಅದಕ್ಕೆಲ್ಲದಕ್ಕೂ ಹ್ಯಾವ್ ಜನರೇಟೆಡ್. ಓಕೆ, ಅವು ಆನ್ಸರ್ಸ್ ರೆಡಿ ಮಾಡಿದ್ವಿ, ಮಾಡೆಲ್ ಆನ್ಸರ್ಸ್. ಓಕೆ, ಯು ಕ್ಯಾನ್ ಇವನ್ ನಮ್ಮ ವೆಬ್ಸೈಟ್ ಅಲ್ಲಿ ಇಟ್ ವಿಲ್ ಬಿ ಅವೈಲಬಲ್. ಓಕೆ, ಇನ್ 1 or 2 days ಅಲ್ಲಿ ವಿಲ್ ಮೇಡ್ ಅವೈಲಬಲ್, ಕ್ಯಾನ್ ಪರ್ಚೇಸ್ ಫ್ರಮ್ ದೇರ್ ಆಲ್ಸೋ. ಓಕೆ, ಕನ್ನಡನೂ ಬರುತ್ತೆ, ಇಂಗ್ಲಿಷು ಬರುತ್ತೆ. ಓಕೆ, ಪ್ರತಿ ಟಾಪಿಕ್ ಇಟ್ ಈಸ್ ಆಲ್ಮೋಸ್ಟ್ 570 pages. ಅರ್ಥ ಆಯ್ತಲ್ಲ? ಸಿ ಇಲ್ಲೂ ಅಷ್ಟೇ, ಡೆಸರ್ಟ್ ಡೆಫಿನಿಷನ್, ಅಟ್ಮಾಸ್ಫಿಯರ್ ಸರ್ಕ್ಯುಲರ್ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್, ಓಕೆ, ಸಬ್ ಟ್ರಾಪಿಕಲ್, ರೈನ್ ಶಾಡೋ, ಕಾಂಟಿನೆಂಟ್, ಅರ್ಥ ಆಯ್ತಲ್ಲ? ಓಷಾನಿಕ್ ಫ್ಯಾಕ್ಟರ್ಸ್, ಅದರ್ ಫ್ಯಾಕ್ಟರ್ಸ್. ಓಕೆ, ಮಾಡೆಲ್ ಆನ್ಸರ್ಸ್. ವಾಟ್ ಇಟ್? ಇಲ್ಲಿ ನೋಡಿ ಕನ್ಕ್ಲೂಷನ್ ಸಮೇತ ಇದೆ, ಬಟ್ ವಿ ಆರ್ ನಾಟ್ ಡಯಾಗ್ರಾಮ್ಸ್ ಎಲ್ಲ ಆಡ್ ಮಾಡಿಲ್ಲ. ಓಕೆ, ಇಟ್ ವಿಲ್ ಬಿಕಮ್ ಬಲ್ಕಿ ಅಂಡ್ ನಿಮ್ಗೆ ದೊಡ್ಡದಾಗುತ್ತೆ ಅಂತ. ಓಕೆ, ಇಟ್ ವಿಲ್ ಆಡ್ ನಿಮ್ಗೆ ಮ್ಯಾಪ್ ತರ ಆಡ್ ಮಾಡ್ಬೋದು. ಓಕೆ, ಇಟ್ಸ್ ಈಸಿ, ಆದ್ರೆ ನೀವು ಆ ಡೈರೆಕ್ಟ್ ಮ್ಯಾಪ್ ನ ಡ್ರಾ ಮಾಡಕ್ಕಾಗಲ್ಲ. ಓಕೆ, ನಿಮ್ಗೆ ಡಯಾಗ್ರಾಮ್ದು ಸಪ್ರೇಟ್ ವಿಲ್ ಪ್ರೊವೈಡ್ ದೋಸ್. ಓಕೆ, ನಮ್ಮ ನೋಟ್ಸ್ ಆಗ್ಲಿ, ನಮ್ಮ ಫೌಂಡೇಶನ್ ತಗೊಂಡಿರೋರಾಗ್ಲಿ, ಓಕೆ, ನಮ್ಮ ನೋಟ್ಸ್ ಪರ್ಚೇಸ್ ಮಾಡೋರ್ಗಾಗ್ಲಿ ಡಯಾಗ್ರಾಮ್ದು ಸಪ್ರೇಟ್ PDF ವಿಲ್ ಸೆಂಡ್ ಯು. ಓಕೆ, ಈಚ್ ಟಾಪಿಕ್ ಹೆಂಗ್ ಇಂಟಿಗ್ರೇಟ್ ಮಾಡಬೇಕು ಅಂತ. ಓಕೆ, ಜಸ್ಟ್ ಇಲ್ಲಿ ಡಯಾಗ್ರಾಮ್ ಆಡ್ ಮಾಡ್ಬೋದು. ನಾವು ನಿಮ್ಗೆ ಮ್ಯಾಪ್ಸ್, ಓಕೆ, ವರ್ಲ್ಡ್ ಮ್ಯಾಪು, ಓಕೆ, ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ರೇಟ್ಸ್ ಆಫ್ ನೋ ಯೂಸ್. ನಿಮ್ಗೆ ಡ್ರಾ ಮಾಡೋ ಡಯಾಗ್ರಾಮ್ಸ್ ಬೇಕು. ಅರ್ಥ ಆಯ್ತಲ್ಲ? ದಟ್ ವಿಲ್ ಅದು 10 to 15 seconds ಅಲ್ಲಿ ಯು ನೀಡ್ ಟು ಡ್ರಾ. ಗಾಟ್ ಇಟ್? ಸಿ ನಾವು ಸಪ್ರೇಟ್ ಡಯಾಗ್ರಾಮ್ಸ್ಗೆ ಮೇಡ್ ಡ್ರಗ್ ಟ್ರಾಫಿಕಿಂಗ್, ಚೋಕ್ ಪಾಯಿಂಟ್ಸ್, ಇನ್ ಕೇಸ್ ಹಾಫ್ ಮ್ಯಾಪ್ ಮಾಡಬೇಕಾಗುತ್ತೆ. ಓಕೆ, ಸರ್ಟೆನ್ ಟಾಪಿಕ್ಸ್ ಅಲ್ಲಿ. ಸೊ ಈ ತರ ಡ್ರಾ ಮಾಡ್ಬೋದು. ಫಾರ್ ಡೆಸರ್ಟ್ಗೆ ಯು ನೀಡ್ ಟು ಕಂಪ್ಲೀಟ್ ಮ್ಯಾಪ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಇಸ್ ಅ ಲಿಸ್ಟ್ ಕಂಪ್ಲೀಟ್. ಅರ್ಥ ಆಯ್ತಲ್ಲ? ಸೊ ಇದೆಲ್ಲ ನೀವು ಫಸ್ಟೇ ರೆಡಿ ಇದ್ರೆ ಇಟ್ ವಿಲ್ ಬಿ ಈಸಿ. ಓಕೆ, ದೋಸ್ ಅರ್ಥ ಆಗುತ್ತೆ. ಓಕೆ, ಫ್ರೆಶರ್ಸ್ಗೆ ಪ್ರೀನೇ ಇಟ್ ವಿಲ್ ಬಿ ಅ ಮ್ಯಾಮತ್ ಟಾಸ್ಕ್. ಓಕೆ, ತುಂಬಾ ದೊಡ್ಡದು ಅನ್ಸಿರುತ್ತೆ, ಬಟ್ ಅಪ್ರೋಚ್ ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇಟ್ ಲುಕ್ ಸಿಂಪಲ್. ಸಿ ದಿಸ್ ಫುಲ್ಲು ನಿಮ್ಗೆ ಡಯಾಗ್ರಾಮ್ಸ್. ಓಕೆ, ದೋಸ್ ಆರ್ ಪರ್ಚೇಸ್ಡ್ ಅವರ್ ಕೋರ್ಸ್. ಓಕೆ, ಕೋರ್ಸ್ ಆಗಲಿ, ನಮ್ಮ ಮೀನ್ಸ್ ನೋಟ್ಸ್ ಯಾರ್ಯಾರು ತಗೊಂಡಿದ್ದೀರಲ್ಲ, ಇಟ್ ವಿಲ್ ನಿಮ್ಗೂ ಆಡ್ ಆಗುತ್ತೆ. ಕಂಪ್ಲೀಟ್ ವಿ ಹ್ಯಾವ್ ಮೇಡ್ ಅ ಲಿಸ್ಟ್. ಓಕೆ, ದಿಸ್ ಜಸ್ಟ್ ಫಾರ್ ಇದು ರ್ಯಾಂಡಮ್ ಆಗಿದೆ, ನಾವು ಯಾರು ಲೈಕ್ ಮಾಡಿರೋರು. ಓಕೆ, ನಿಮ್ಗೆ ಪ್ರಾಪರ್ ಈಚ್ ಸಬ್ಜೆಕ್ಟ್ GS1 ಓಕೆ ಟಾಪಿಕ್ ವೈಸ್ ವಿಲ್ ಪ್ರೊವೈಡ್, ಡೋಂಟ್ ವರಿ. ಓಕೆ, ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ತರ ನೀವು ಫೈಂಡ್ ಔಟ್ ಮಾಡಿ. ನೀವು ಓದ್ತಾನೆ ಇರ್ತೀರಾ ಖಂಡಿತ. ಯಾರು ಜಿಯೋಗ್ರಫಿ ಓದ್ತಿರೋ, ಓಕೆ, ಸಿ ಪಾಲಿಟಿ, ಓಕೆ, ಪಾಲಿಟಿ ಓದ್ತಿರ್ಬೋದು, ಎಕನಾಮಿ ಓದ್ತಿರ್ಬೋದು, ಹಿಸ್ಟ್ರಿ ಓದ್ತಿರ್ಬೋದು. ಈ ತರ ಕ್ವಶನ್ ಸ್ಟ್ಯಾಟಿಕ್ ಮೇಲೆ ಕೇಳ್ತಾರೆ. ಸೊ ಈಗಲೇ ಯು ಜಸ್ಟ್ ಹೇಳಿದ್ನಲ್ಲ, ನಾಟ್ ಆನ್ಸರ್ ಬರಿಬೇಕು ಅನ್ನೋ ಬರೆದ್ರೆ ವೆಲ್ ಅಂಡ್ ಗುಡ್.
ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಆ ಫ್ರೇಮ್ ವರ್ಕ್, ಓಕೆ ನಾನು ಇದನ್ನ ಬರೀತೀನಿ, ನನ್ನ ಇಂಟ್ರೋದಲ್ಲಿ ಇದಿರುತ್ತೆ, ಪಾಯಿಂಟ್ಸ್ ಬಾಡಿಲಿ ಇದು ಬರೀತೀನಿ, ಓಕೆ ಅಟ್ಲೀಸ್ಟ್ ಕನ್ಕ್ಲೂಷನ್ ಇಟ್ ಈಸ್ ಆಲ್ಸೋ ಸ್ಕಿಲ್, ಅದನ್ನ ನೀವು ಆಮೇಲೆ ಡೆವಲಪ್ ಮಾಡ್ಬೋದು. ಅಟ್ಲೀಸ್ಟ್ ಬಾಡಿ, ಓಕೆ ದೀಸ್ ಪಾಯಿಂಟ್ಸ್ ಓಕೆ ಈ ಕ್ವಶನ್ಗೆ ಫಿಟ್ ಆಗತ್ತೆ ಅಂತ. ಅರ್ಥ ಆಯ್ತಲ್ಲ? ಸಿ ಇಲ್ಲಿ ಅನಲೈಸ್ ಈ ಬೇರೆ ಕ್ವಶನ್ಸ್, ಓಕೆ ಇನ್ಲ್ಯಾಂಡ್ ವಾಟರ್ ವೇ, ಕಾಸ್ಟ್ ಎಫೆಕ್ಟಿವ್, ಸರ್ಟನ್ ಥಿಂಗ್ಸ್ ಯು ನೀಡ್ ಕರೆಂಟ್ ಅಫೇರ್ಸ್, ಓಕೆ ಈಗ ರೀಸೆಂಟ್ ಏನೋ ಸ್ಕೀಮ್ಸ್ ಮಾಡಿದಾರ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ, ಓಕೆ ಸಿ E6 ಅದಕ್ಕೆ ಹೇಳ್ತಿಲ್ಲ, ಓಕೆ ಇದನ್ನ ನೀವು ಆಮೇಲೆ ಪ್ರಿಪೇರ್ ಆಗ್ಬೇಕಾಗುತ್ತೆ. ಇಲ್ಲಿ ಏನು ಸ್ಟ್ಯಾಟಿಕ್ ಇದೆ ಅದಕ್ಕೆ ನೋಟ್ ಮೇಕಿಂಗ್ ಲಾಸ್ಟ್ ಟೈಮಲ್ಲಿ ಹೇಳಿದೆ, ಅದನ್ನ ಹೆಂಗೆ ಓದ್ಬೇಕು ಅಂತ, ಇಲ್ಲಿ ಅದನ್ನೇ ಹೆಂಗೆ ಆನ್ಸರ್ ರೈಟಿಂಗ್ ಮಾಡಬೇಕು ಅಂತ. ಗಾಟ್ ಇಟ್? ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಓಕೆ ಪ್ಲೀಸ್ ಸ್ಟಾರ್ಟ್ ಮಾಡಿ, ಡೋಂಟ್ ಡಿಲೇ. ಓಕೆ ಈ ತರ ಮ್ಯಾಪ್ ಇದೆಲ್ಲ ನಿಮ್ಗೆ ಹೇಳದ್ನಲ್ಲ 0.5 ಮಾರ್ಕ್ಸ್. ಓಕೆ ಈ ತರ ಮಾಡಿ ನೀವು ಪ್ರಾಪರ್ ಆಗಿ ಇದ್ ಮಾಡ್ರೆ 1 ಮಾರ್ಕ್ ಜಾಸ್ತಿ ಬರುತ್ತೆ. ಓಕೆ ನೀವು ಬೇರೆಯವರು ಜಸ್ಟ್ ನಾನು ಲಿಸ್ಟ್ ಬರೀತೀನಿ ಸರ್, ಓಕೆ ಅಲ್ಲಿ ಏನ್ ಕೇಳಿದ್ದಾರೆ, ಲೊಕೇಶನ್ ಕೇಳಿದ್ದಾರೆ. ಓಕೆ ಲೊಕೇಶನ್ ಜಸ್ಟ್ ಎ ಮಿನಿಟ್, ಲೊಕೇಶನ್, ಓಕೆ ಲೊಕೇಶನ್ ಅಂತ ಹೆಡ್ಡಿಂಗ್ ಹಾಕಿ ಅಲ್ಲಿ ಜಸ್ಟ್ ಓಕೆ ಇಲ್ಲಿ ಓಕೆ ಏಷ್ಯಾದಲ್ಲಿ ಈ ಡೆಸರ್ಟ್ ಬರುತ್ತೆ, ಓಕೆ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿ ಈ ಡೆಸರ್ಟ್ ಬರುತ್ತೆ. ನೀವೇ ಯೋಚನೆ ಮಾಡಿ, ಯು ಆರ್ ಅ ಪೇಪರ್ ಕಲೆಕ್ಟರ್, ಓಕೆ ನೀವೇ ಕರೆಕ್ಷನ್ ಮಾಡ್ತಿರ್ತೀರಾ. ಈ ತರ ಒಬ್ರು ರೆಪ್ರೆಸೆಂಟ್ ಮಾಡಿರ್ತಾರೆ. ಓಕೆ ಮ್ಯಾಪ್ ಹಾಕಿ, ಓಕೆ ಜಸ್ಟ್ ಎ ಮಿನಿಟ್, ಓಕೆ ಈ ತರ ಬಾಕ್ಸ್ ಅಲ್ಲಿ ಓಕೆ ದೇ ಇಸ್ ಡ್ರಾನ್ ಎ ಮ್ಯಾಪ್, ಓಕೆ ಮ್ಯಾಪ್ ಹಾಕಿ ರೆಪ್ರೆಸೆಂಟ್ ಮಾಡಿರ್ತಾನೆ. ಓಕೆ ಹೂ ವಿಲ್ ಗೆಟ್ ಅ ಮೋರ್ ಮಾರ್ಕ್ಸ್, ಅಥವಾ ಎಕ್ಸ್ಟ್ರಾ ಎಡ್ಜ್ ಯಾರಿಗೆ ಸಿಗುತ್ತೆ? ಡೆಫಿನೆಟ್ಲಿ ದೋಸ್ ಆನ್ ಡ್ರಾನ್ ದ ಮ್ಯಾಪ್ ರೆಪ್ರೆಸೆಂಟ್ ಮಾಡಿ, ಓಕೆ ಅವ್ರಿಗೂ ಆಗುತ್ತೆ. ಓಕೆ ಇಷ್ಟು ಕಮ್ಮಿ ಸಮಯದಲ್ಲಿ ಅವ್ರಿಗೂ ಗೊತ್ತಿರುತ್ತೆ, ಓಕೆ ವಾಟ್ ಆರ್ ದ ಲಿಮಿಟೇಷನ್ಸ್, ಎಷ್ಟು ಕಮ್ಮಿ ಟೈಮ್ ಇರುತ್ತೆ, ಅದರಲ್ಲೂ ಹ್ಯಾಸ್ ಬೀನ್ ಏಬಲ್ ಟು ರೆಪ್ರೆಸೆಂಟ್ ಲೈಕ್ ದಿಸ್ ಅಂದಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅನ್ ಎಡ್ಜ್. ಓಕೆ ನಿಮ್ಗೆ ಎಡ್ಜ್ ಸಿಕ್ಕೇ ಸಿಗುತ್ತೆ. ಓಕೆ ಯು ವಿಲ್ ಗೆಟ್ 0.5 ಆರ್ 1 ಮಾರ್ಕ್. ಓಕೆ ಈ ತರ ಮಾಡಿದಾಗ 1 ಮಾರ್ಕ್, ಅಟ್ಲೀಸ್ಟ್ 0.5 ಸಿಕ್ಕಿದ್ರು ನಿಮ್ಗೆ ಹೇಳಿದೀನಿ. ಈಚ್ 20 ಕ್ವಶನ್ಸ್ ಅಲ್ಲಿ ಇಟ್ ಇಸ್ 10 ಮಾರ್ಕ್ಸ್. ಫಾರ್ 44 ಪೇಪರ್ಸ್ ಇಟ್ ಈಸ್ ಲೈಕ್ 40. ಇಟ್ ವಿಲ್ ಮೇಕ್ ಹ್ಯೂಜ್ ಡಿಫ್ರೆನ್ಸ್. ಅರ್ಥ ಆಯ್ತಲ್ಲ? ಈಗ ನಂಗೆ ಅಟ್ಲೀಸ್ಟ್ ಮ್ಯಾಪ್ ಡ್ರಾ ಮಾಡಕ್ ಆಗ್ಲಿಲ್ಲ ಅಂದ್ರೂ ಜಸ್ಟ್ ಹೇಳಿದಲ್ಲ ಬಾಡಿ, ಆ ಫ್ರೇಮ್ ವರ್ಕ್ ಏನಿದೆ ಅದನ್ನ ಮಾಡ್ಕೊಳ್ಳಿ. ಗಾಟ್ ಇಟ್? ಏನ್ ಬರೀತೀನಿ, ಓಕೆ ನಾವು NCERT ಓದ್ತಿದ್ದೀರಾ ಅಥವಾ ಎನಿ ಸೋರ್ಸ್, ನಮ್ ಸೋರ್ಸ್ ಅಂತ ಅಲ್ಲ, ಯು ಆರ್ ರೀಡಿಂಗ್ ಎನಿ ಸೋರ್ಸ್, ಯು ಆರ್ ಏಬಲ್ ಟು, ಓಕೆ ನನಗೆ ಆನ್ಸರ್ ಸಿಕ್ತಿದ್ಯಾ ಇದರಿಂದ, ಓಕೆ ಪ್ಲೀಸ್ ಪ್ರೀ ಮತ್ತೆ ಮೀನ್ಸ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಯಾವ್ದಾದ್ರು ಓವರ್ಲ್ಯಾಪ್ ಆಗುತ್ತೋ ಇಂಟಿಗ್ರೇಟ್ ಮಾಡ್ಕೊಂಡು ಓದಿ. ಅರ್ಥ ಆಯ್ತಲ್ಲ? ಸಿ ದಿಸ್ ಈಸ್ ದ ಸಿಲೆಬಸ್, ಓಕೆ ಮೇನ್ ಸಿಲೆಬಸ್. ಈಗಲೇ ನೀವು ಇವಾಗ ಈಗಲಿಂದ ಸ್ಟಾರ್ಟ್ ಮಾಡ್ತೀರಾ, ಮುಂಚೆ ಓನ್ಲಿ ಪ್ರಿಲಿಮ್ಸ್ ಸಿಲೆಬಸ್ ಅಥವಾ ಪ್ರಿಲಿಮ್ಸ್ ಗೊತ್ತಿದ್ರೂ ಹೇಳಿದ್ನಲ್ಲ, ಡೌನ್ಲೋಡ್ PYQ ಇದನ್ನ ನೀವು ಜಸ್ಟ್ ಪ್ರಿಂಟ್ಔಟ್ ತಕೊಂಡು ನೀವು ನೋಡ್ತಾನೆ ಇರಬೇಕು. ಓಕೆ ಇದು ಆಗ್ಲಿ PYQs ಏನೇನ್ ಟಾಪಿಕ್ಸ್ ಇದೆ ಇದೆಲ್ಲ ಲಿಥೋಸ್ಪಿಯರ್, ಕ್ರಸ್ಟ್, ಓಕೆ ಮ್ಯಾಂಟಲ್ ರಿಲೇಟೆಡ್ ಓದ್ತಾನೆ ಇರ್ತಾರೆ. ಪ್ಲೇಸಸ್ ಆನ್ ಅವರ್ ಸೋಲಾರ್ ಸಿಸ್ಟಮ್, ರಾಕ್ಸ್, ಓಕೆ ಇದ್ರದ್ದು ಸೈಕಲ್ ಕೇಳ್ತಾರೆ. ರಾಕ್ಸ್ ನೀವು ಡಿಫ್ರೆಂಟ್ ಟೈಪ್ಸ್ ಓದ್ತೀರಾ, ಓಕೆ ಲ್ಯಾಟ್ರೇಟ್, ರೆಡ್, ಓಕೆ ರಾಕ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ ಓದ್ತೀರಾ, ಸಾಯಿಲ್ ಅದನ್ನೆಲ್ಲ ಈ ಕ್ಯಾನ್ ರಾಕ್ ಸೈಕಲ್. ಓಕೆ ಸಾರಿ ರಾಕ್ಸ್ ಅಲ್ಲಿ ನಿಮ್ಗೆ ಮೆಟಮಾರ್ಫಿಕ್, ಇಗ್ನಿಷಿಯಸ್, ಓಕೆ ಸೆಡಿಮೆಂಟರಿ ರಾಕ್ಸ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ, ಈಗ ನಾವು ಆಸ್ ರಾಕ್ ಸೈಕಲ್ ಹೆಂಗ್ ಫಾರ್ಮ್ ಆಗುತ್ತೆ ಏನು ಅಂತ. ಸೊ ಅದಕ್ಕೆ ರೆಡಿ ಆಗಿ, ಓಕೆ ಡೆಫಿನಿಷನ್, ರಾಕ್ ಡೆಫಿನಿಷನ್ ಏನಿದೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ಅಟ್ಲೀಸ್ಟ್. ಓಕೆ ನಿಮ್ NCERT ಆಗಲಿ ಎನಿ ಸ್ಟ್ಯಾಂಡರ್ಡ್ ಸೋರ್ಸ್ ಯು ಆರ್ ರೆಫರಿಂಗ್. ಓಕೆ ಅರ್ಥಕ್ವೇಕ್ ಇದೆಲ್ಲಾನು ವಿಲ್ ಕವರ್ ಫಾರ್ ಫಿಲಿಮ್ಸ್. ಪ್ಲೇಟ್ ಟೆಕ್ಟಾನಿಕ್ಸ್, ಕನ್ವರ್ಜೆಂಟ್ ಪ್ಲೇಟ್ ಬೌಂಡ್ರಿ, ಡೈವರ್ಜೆಂಟ್, ಓಕೆ ಈಗ ತುಂಬಾ ವಾಲ್ಕನೋಸ್ ಏನಾದ್ರೆ ಡೆಫಿನೆಟ್ಲಿ ವಿಲ್ ಆಸ್ಕ್ ಆನ್ ಪ್ಲೇಟ್ ಟೆಕ್ಟಾನಿಕ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಇನ್ನು ರೆಡಿ ಇರ್ಬೇಕು ನೀವು. ಓಕೆ ಅಟ್ಲೀಸ್ಟ್ ಸರ್ ನಂಗೆ ಆನ್ಸರ್ ತುಂಬಾ ಇದೆ, ನಂಗೆ ಪ್ಯಾನಿಕ್ ಆಗ್ತಿದೆ, ಓಕೆ ನಂಗೆ ಆನ್ಸರ್ ಬರೆಯೋಕ್ಕಾಗಲ್ಲ, ಟೈಮ್ ಇಲ್ಲ, ಅಥವಾ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಕವರ್ ಮಾಡಬೇಕು ಅಂದ್ರೆ ಹೇಳಿದ್ನಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಓಕೆ ಇದು ಮೇನ್ ಕಂಟೆಂಟ್. ಸೊ ನಿಮ್ಗೆ ಈ ಟಾಪಿಕ್ಸ್ ಇಲ್ಲಿ ಗೊತ್ತಿಲ್ಲ ಅಂದ್ರೆ ವಿಲ್ ಗೆಟ್, ನೀವು ನೆಕ್ಸ್ಟ್ ಪ್ರಿಲಿಮ್ಸ್ ಆದ್ಮೇಲೆ ಈ ಟಾಪಿಕ್ಸ್ ನೋಡಿ, ಓಕೆ ಓಕೆ ಇದನ್ನ ತಿರ್ಗಾ ನೀವು ಮೀನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕವರ್ ಮಾಡಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಓಕೆ ನಿಮ್ಗೆ ಆಲ್ರೆಡಿ ಹೇಳಿದೆ ಪಬ್ಬ್ಯಾಡು, ಎಥಿಕ್ಸ್, ಸೊಸೈಟಿ ಇದನ್ನೆಲ್ಲ ಕವರ್ ಮಾಡ್ಬೇಕಾಗುತ್ತೆ, ಅದೆಲ್ಲ ಹೊಸ ಟಾಪಿಕ್ಸ್. ಓಕೆ ಅವಾಗ ಫ್ರೆಶ್ ಆಗಿ ಇಲ್ಲಿ ನೀವು ಇದನ್ನ ಓದ್ತಿರ್ತೀರ, ಜಸ್ಟ್ ಇಂಟಿಗ್ರೇಟ್. ಹೈಡ್ರೋಸ್ಪಿಯರ್, ಓಷನ್ಸ್, ಸಿ ಡೈರೆಕ್ಟ್ ಕ್ವಶನ್, ಓಷನ್ ಕರೆಂಟ್, ಟೈಡ್ಸ್, ಅರ್ಥ ಆಯ್ತಲ್ಲ? ದೆನ್ ಮೌಂಟೇನ್, ರಿವರ್ಸ್, ಫಾರೆಸ್ಟ್, ಗ್ರಾಸ್ ಲ್ಯಾಂಡ್ಸ್, ಗಾಟ್ ಇಟ್? ಇಲ್ಲಿ ನೋಡಿ ಸಾಯಿಲ್, ನ್ಯಾಚುರಲ್ ವೆಜಿಟೇಷನ್, ಮಿನರಲ್ಸ್ ಇದೆಲ್ಲ ನೀವು NCERTs ಅಲ್ಲಿ ಓದ್ತೀರಾ. ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಫೈನ್ ಟೈಮ್ ಸಂಡೇ ಟ್ರೈ ಮಾಡಿ. ಓಕೆ ಜಸ್ಟ್ 1 ಶೀಟ್, ಇಟ್ ವಿಲ್ ನಾಟ್ ಟೇಕ್ 10 minutes. ಓಕೆ 10 minutes ತಗೊಳ್ಳಿ. ಓಕೆ ನೋ ಇಶ್ಯೂಸ್. ಜನರಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಸಿಗೋದು 5 to 6 minutes ಅಷ್ಟೇ. ಟೇಕ್ 10-15 minutes ತಗೊಳ್ಳಿ, ನೋ ಇಶ್ಯೂಸ್. ನೋಡ್ಕೊಂಡಾದ್ರೂ ಬರೀ, ಜಸ್ಟ್ ರೈಟ್ ಆ ಲೈನ್ಗೆ ಕೂರ್ಬೇಕು ನೀವು. ಅರ್ಥ ಆಯ್ತಲ್ಲ? ಇಟ್ ಈಸ್ ವೆರಿ ಡಿಫಿಕಲ್ಟ್. ಇವಾಗ ನೀವು ಈಗಲೇ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ 20 ಕ್ವಶನ್ಸ್, ಅರ್ಥ ಆಯ್ತಲ್ಲ? ಮಾರ್ನಿಂಗು ಬೆಳಗ್ಗೆ ಇರುತ್ತೆ, 3 hours ಕಂಟಿನ್ಯೂಸ್. ಕಂಡೀಷನ್ಸ್ ಯಾವ ತರ ಇರೋದು ಗೊತ್ತಿರಲ್ಲ.
ಅರ್ಥ ಆಯ್ತಲ್ಲ. ನೀವು ಇಲ್ಲಿ ಲೈಬ್ರರಿ ಓದ್ತಿರ್ತೀರ, ಓಕೆ. ನನಗೆ ಸ್ಕೂಲ್ ಹಾಕಿದೆ, ಸಮ್ ಸ್ಕೂಲ್, ಓಕೆ. ಅಲ್ಲಿ ಬೆಂಚಸ್ ಇಟ್ ವಾಸ್ ಐ ಥಿಂಕ್ ಕ್ಲಾಸ್ 8th or 9th, ಇಟ್ ವಾಸ್ ವೆರಿ ಅನ್ಕಂಫರ್ಟಬಲ್. ಬೆಂಚ್ ಎಲ್ಲ ಶೇಕ್ ಆಗ್ತಿದೆ. ಇಲ್ಲಿ ಕಂಫರ್ಟಬಲ್ ಆಗಿ ನೀವು ಲೈಬ್ರರಿಲಿ AC ಬರೀತಿರ್ತೀರ, ಓಕೆ. ಇಟ್ ವಿಲ್ ಬಿ ಆನ್ ಫೆಬ್ರವರಿ, ಇಟ್ಸ್ ಓಕೆ, ಓಕೆ. ನಾವು ಬರೆದಾಗ ಇಟ್ ವಾಸ್ ಮೇ, ವೆರಿ ಹಾಟ್. ಇದೆಲ್ಲ ಕಂಡೀಷನ್ಸ್ ಸರ್ ಮ್ಯಾಟ್ರ್ ಆಗುತ್ತೆ ಅಂದ್ರೆ ಖಂಡಿತ ಮ್ಯಾಟ್ರ್ ಆಗುತ್ತೆ, ಗೊತ್ತಾಯ್ತಾ. ಮಧ್ಯಾಹ್ನ ಬರೆಯೋದಕ್ಕೂ ಮಾರ್ನಿಂಗ್ ಬರೆಯೋದಕ್ಕೂ, ಓಕೆ. ನೀವು GS4 ಬರೆಯೋ ಅಷ್ಟರಲ್ಲಿ ಇಟ್ ವಿಲ್ ಬಿ ಆನ್, ಓಕೆ, ವಿಲ್ ಫೀಲ್ ಆಗೇ ಆಗ್ತೀರಾ. ಸೊ ಅದಕ್ಕೆಲ್ಲ ಜಸ್ಟ್ ಟ್ರೈ ಮಾಡಿ, 15-10 minutes ತಗೊಳ್ಳಿ. ಜಸ್ಟ್ ಆ ಪಾಯಿಂಟ್ಸ್ ನಂಗೆ ಬರೆಯಕ್ಕೆ ಆಗ್ತಿದ್ಯಾ, ಓಕೆ. ಆ್ಯಂಡ್ ನೀವು ಲೈಕ್ ಜಸ್ಟ್ ಫ್ಯಾಕ್ಟ್ಸ್ ಓದಿ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಆನ್ಸರ್ ಅಲ್ಲೇ ಇರುತ್ತೆ. ಮೇನ್ಸ್ ಅಲ್ಲಿ ನೀಡ್ ಟು ರೈಟ್, ಜನರೇಟ್ ಮಾಡಬೇಕು. ಆ ಫ್ಲೋ ಬರ್ತಿದ್ಯಾ ಚೆಕ್ ಮಾಡಿ, ಓಕೆ. ಫಾರ್ ಈಚ್ 1 week ಅಲ್ಲಿ ಜಸ್ಟ್ ಸಂಡೇ ಹೇಳಿದ್ನಲ್ಲ, 1 question ಟ್ರೈ ಮಾಡಿ, ಓಕೆ. ನಾನು ಜಿಯೋಗ್ರಫಿ ಮಾತ್ರ ಹೇಳ್ತಿಲ್ಲ. ನೀವು ಪಾಲಿಟಿ ಓದ್ತಿದ್ರೆ ಪಾಲಿಟಿ, ಓಕೆ. ಹಿಸ್ಟ್ರಿ ಓದ್ತಿದ್ರೆ ಹಿಸ್ಟ್ರಿ, IVC ದೇರ್ ವಾಸ್ ಎ ಕ್ವಶನ್, ಅರ್ಬನೈಸೇಷನ್ ಹೆಂಗಿತ್ತು ಏನು ಅಂತ. ಅದನ್ನೇ ನೀಡ್ ಟು ಟ್ರೈ. ನಾನು ಏನ್ ಫ್ರೇಮ್ವರ್ಕ್ ಹೇಳಿದ್ನಲ್ಲ ಅದನ್ನೇ ಟ್ರೈ ಮಾಡಿ, ಓಕೆ. ಈಗ ರಾಷ್ಟ್ರಕೂಟಸ್, ಈಗ ಇರೋ ಕರ್ನಾಟಕ ಜಿಯೋಗ್ರಫಿ, ಲಾಸ್ಟ್ ಟೈಮ್ ರಾಷ್ಟ್ರಕೂಟಸ್ದು ಹೊಯ್ಸಳದು ಟೆಂಪಲ್ ಆರ್ಕಿಟೆಕ್ಚರ್ ಕೇಳಿದ್ರು, ಗಾಟ್ ಇಟ್. ನೀಡ್ ಟು ಟೆಂಪಲ್ ಆರ್ಕಿಟೆಕ್ಚರ್ ಕೇಳಿದ್ರು, ಡಯಾಗ್ರಾಮ್, ಓಕೆ. ಏನ್ ಡಯಾಗ್ರಾಮ್ ಬರೀಬಹುದು, ನೀಡ್ ಟು ಥಿಂಕ್, ಓಕೆ. ಎವ್ರಿಥಿಂಗ್ ನೀವು ಡಯಾಗ್ರಾಮ್ ಇಂಟಿಗ್ರೇಟ್ ಮಾಡ್ಬೋದು. ಬಿಕಾಸ್ ನಮ್ಗೆ ಹೇಳಿದ್ನಲ್ಲ, ಫಾರ್ ಅಸ್ ಸಡನ್ಲಿ ಈ ಗೇವ್ 3 pages ಫಾರ್ 10 mark ಅಂಡ್ ಐ ಥಿಂಕ್ 5 pages ಫಾರ್ 15 or 20 mark, ಓಕೆ. ನೀವು ತುಂಬಿಸ್ಲೇಬೇಕಾಗುತ್ತೆ, ಗಾಟ್ ಇಟ್. ಸೊ ದಿಸ್ ಇಸ್ ದ ಅಪ್ರೋಚ್. ಲೇಟ್ ಮಾಡಬೇಡಿ, ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್, ಡೂ ವೆಲ್.